ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆ ಎನ್ನುವಂಥ ವಿಷಯವನ್ನು ಅಧ್ಯಯನವನ್ನು ಮಾಡೋಣ. ಇದಕ್ಕಿಂತ ಪೂರ್ವದಲ್ಲಿ ಹಣ ಮತ್ತು ಬ್ಯಾಂಕು ವ್ಯವಹಾರದಲ್ಲಿ ಹಣ ಅಂದರೆ ಏನು, ಹಣದ ಕಾರ್ಯಗಳನ್ನು ಅಧ್ಯಯನವನ್ನು ಮಾಡೀವಿ. ಇದಾದ ನಂತರ ಹಣವು ಯಾವ ಉದ್ದೇಶಕ್ಕಾಗಿ ಬೇಡಿಕೆ ಉಂಟಾಗ್ತೈತಿ, ನಂತರ ಹಣವನ್ನು ಪೂರೈಸುವವರು ಯಾರು ಎನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಹಣದ ಬೇಡಿಕೆ, ಡಿಮ್ಯಾಂಡ್ ಫಾರ್ ಮನಿ, ಹಣದ ಬೇಡಿಕೆ. ಹಾಗಾದ್ರೆ ಹಣದ ಬೇಡಿಕೆ ಅಂದರೆ ಏನು? ವಿದ್ಯಾರ್ಥಿಗಳೇ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುತ್ತೇವೆ. ಅಂದರೆ ಇಲ್ಲಿ ಜನರು ತಮ್ಮ ಉದ್ದೇಶಗಳಿಗಾಗಿ, ತಮ್ಮ ಕೆಲಸ ಕಾರ್ಯಗಳಿಗಾಗಿ ತಮ್ಮ ಬಳಿ ಇಟ್ಟುಕೊಳ್ಳುವಂಥ ಹಣದ ಎಂಥ ರೂಪದಲ್ಲಿ, ನಗದು ರೂಪದಲ್ಲಿ. ಅದಕ್ಕಾಗಿ ಹೇಳ್ತಾರೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ಹಣದ ಮೊತ್ತವನ್ನು ಹಣದ ಬೇಡಿಕೆ ಅಂತೇಳಿ ಕರಿತೀವಿ. ಹಾಗಾದರೆ ಜನರು ಯಾವ ಉದ್ದೇಶಕ್ಕಾಗಿ ಜನರು ನಿರ್ದಿಷ್ಟ ಮೊತ್ತದ ಹಣವನ್ನು ಅಪೇಕ್ಷಿಸುತ್ತಾರೆ ಎನ್ನುವುದನ್ನು ಹಣದ ಬೇಡಿಕೆಯು ತಿಳಿಸುತ್ತದೆ. ಜನ ಯಾವ ಉದ್ದೇಶಕ್ಕಾಗಿ ಅಪೇಕ್ಷೆ ಮೇಲೆ ಹಣವನ್ನು ಇಟ್ಕೋತಾರ, ಜನರಿಗೆ ಹಣದ ಬೇಡಿಕೆ ಯಾಕಾಗ್ತೈತಿ, ಹಣವನ್ನು ಯಾವ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುತ್ತಾರೆ ಎನ್ನುವಂಥದ್ದನ್ನು ನಮಗೆ ಈ ಹಣದ ಬೇಡಿಕೆ ಎನ್ನುವಂಥದ್ದು ತಿಳಿಸ್ಕೊಡ್ತೈತಿ. ಇಲ್ಲಿ ವಹಿವಾಟನ್ನು ನಿರ್ವಹಿಸಲು ಹಣವು ಅವಶ್ಯಕವಾಗಿರುವುದರಿಂದ, ವಹಿವಾಟು ಅಂದ್ರೆ ನಿಮ್ಗೆ ಗೊತ್ತೈತಿ ರೀ, ಕೆಲಸಗಳನ್ನು ನಿರ್ವಹಿಸಲು, ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸಬೇಕಾದ್ರೆ, ಯಾವುದೇ ಒಂದು ಕೆಲಸವನ್ನು ವ್ಯವಹಾರವನ್ನು ಮಾಡಬೇಕಾದ್ರಲ್ಲಿ ಹಣ ಪ್ರಮುಖವಾದಂಥ ಒಂದು ಸಾಧನವಾಗಿದೆ ಅಂತ ಈಗಾಗಲೇ ನಾವು ಅರ್ಥ ಮಾಡ್ಕೊಂಡಿವಿ. ಅದಕ್ಕಾಗಿ ವಹಿವಾಟನ್ನು ನಿರ್ವಹಿಸುವುದಕ್ಕಾಗಿ ಹಣವು ಅವಶ್ಯಕವಾಗಿರುವುದರಿಂದ ಜನರು ಇಟ್ಟುಕೊಳ್ಳಲು ಬಯಸುವ ಹಣವನ್ನು, ವಹಿವಾಟಿನ ಪ್ರಮಾಣವನ್ನು ನಿರ್ಧರಿಸುತ್ತದೆ. ಜನ ತಮ್ಮ ಬಳಿ ಹಣ ಇಟ್ಕೋಬೇಕಾದ್ರೆ ವಹಿವಾಟಿನ ಪ್ರಮಾಣ, ಎಷ್ಟು ಪ್ರಮಾಣದಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರಾ, ಕೊಡೋದು ತಗೋದು ಮಾಡ್ತಾ ಇದ್ದಾರಾ, ಏನು ಕೆಲಸ ಮಾಡ್ತಾ ಇದ್ದಾರಾ, ಅದಕ್ಕೆ ಎಷ್ಟು ಪ್ರಮಾಣದ ಹಣ ಬೇಕು ಅನ್ನುವುದನ್ನು ಹಣದ ವಹಿವಾಟು ಏನು ಮಾಡ್ತೈತೆ ಅಂತ ಹೇಳ್ತಾರೆ, ನಿರ್ಧರಿಸುತ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಹಣಕ್ಕೆ ಯಾವ ಉದ್ದೇಶದ ಬೇಡಿಕೆ ನೋಡಿ, ಹಣವು ಯಾವ ಉದ್ದೇಶದ ಬೇಡಿಕೆ ಇದೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಹಣಕ್ಕೆ ಯಾವ ಉದ್ದೇಶಕ್ಕಾಗಿ ಜನ ಹಣದ ಬೇಡಿಕೆಯನ್ನು ಇಟ್ಕೋತಾರ, ಹಣದ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾರೆ ಎನ್ನುವಂಥದ್ದನ್ನು ನೋಡಿದಾಗ, ಹಣದ ಬೇಡಿಕೆ ಪರಿಭಾವನೆಯನ್ನು ಏನಪ್ಪ ಅಂದ್ರೆ ಪರಿಭಾವನೆಗಳನ್ನು, ಹಣದ ಬೇಡಿಕೆಯ ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಅದು ನಮಗೇನಾಗ್ತೈತಿ, ಇದೇ ಉದ್ದೇಶಕ್ಕಾಗಿ ಜನ ಹಣದ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾರಪ್ಪ ಎನ್ನುವಂಥದ್ದು ಅರ್ಥ ಆಗ್ತೈತಿ. ಇಲ್ಲಿ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಹಣದ ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುವುದರಿಂದ ಹಣದ ಬೇಡಿಕೆಯು ಉಂಟಾಗುತ್ತದೆ ಎಂಬುದನ್ನು ವಾದಿಸುತ್ತಾರೆ. ನೋಡಿ, ಏನಪ್ಪ ಅಂದ್ರೆ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಹಣವು ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸ್ತೈತಿ, ಕೊಡುವುದು ಮತ್ತು ತೆಗೆದುಕೊಳ್ಳುವರ ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ಹಣದ ಬೇಡಿಕೆ ಏನಾಗ್ತೈತಿ ಅಂತ ಹೇಳ್ತಾರೆ, ಉಂಟಾಗುತ್ತದೆ ಅಂತ ಹೇಳ್ತಾರೆ. ನಂತರ ಆಧುನಿಕ ಅರ್ಥಶಾಸ್ತ್ರಜ್ಞರು ಹಣದ ಮೌಲ್ಯ ಏನಪ್ಪ ಅಂದ್ರೆ ಸಂಗ್ರಹಣೆಯ ಸಾಧನವಾಗಿ ಕಾರ್ಯನಿರ್ವಹಿಸುವುದರಿಂದ ಹಣದ ಬೇಡಿಕೆ ಉಂಟಾಗುತ್ತದೆ ಅಂತ ಹೇಳ್ತಾರೆ. ನೋಡಿಲಿ, ಇಬ್ಬರ ನಡುವೆ ಏನೈತಿ ಅಂತ ಹೇಳ್ತಾರೆ, ಯಾವ ಉದ್ದೇಶಕ್ಕಾಗಿ ಹಣದ ಬೇಡಿಕೆ ಐತಿ. ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಹಣವು ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುವುದರಿಂದ ಹಣದ ಬೇಡಿಕೆ ಉಂಟಾಗ್ತೈತಿ ಅಂತ ಹೇಳ್ತಾರೆ. ಆಧುನಿಕ ಅರ್ಥಶಾಸ್ತ್ರಜ್ಞರು ಹಣವು ಮೌಲ್ಯ ಸಂಗ್ರಹಣೆಯ ಸಾಧನವಾಗಿ ಕಾರ್ಯನಿರ್ವಹಿಸುವುದರಿಂದ, ಮೌಲ್ಯವನ್ನು ಕೂಡಿಡುವ ಕಾರ್ಯವನ್ನು ಸಂಗ್ರಹಣೆಯ ಸಾಧನವಾಗಿ ಕಾರ್ಯನಿರ್ವಹಿಸುವುದರಿಂದ ಹಣದ ಬೇಡಿಕೆ ಉಂಟಾಗುತ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಜನರು ಹಣದ ಬೇಡಿಕೆ, ಹಾಗಾಗಿ ಹಣದ ಬೇಡಿಕೆಯ ಉದ್ದೇಶಗಳ ಮೂಲಕ ನಾವೇನು ಮಾಡ್ತೀವಿ, ಜನ ಹಣದ ಬೇಡಿಕೆ ಹೆಂಗೆ ಉಂಟಾಗ್ತೈತಿ ಅಂತ ನೋಡ್ತೀವಿ. ಹಣದ ಬೇಡಿಕೆಯ ಉದ್ದೇಶಗಳು, ಹಣದ ಬೇಡಿಕೆಯ ಉದ್ದೇಶಗಳು. ನೋಡಿ, ಹಣದ ಬೇಡಿಕೆಯ ಉದ್ದೇಶಗಳು. ವಿದ್ಯಾರ್ಥಿಗಳಲ್ಲಿ ಅಬ್ಜೆಕ್ಟಿವ್ ಫಾರ್ ಡಿಮ್ಯಾಂಡ್ ಫಾರ್ ಮನಿ ಅಂತೇಳಿ ಕರಿತೀವಿ. ಹಣದ ಬೇಡಿಕೆಯ ಉದ್ದೇಶಗಳು ಅಬ್ಜೆಕ್ಟಿವ್ ಫಾರ್ ಆರ್ ಡಿಮ್ಯಾಂಡ್ ಫಾರ್ ಮನಿ. ಹಣದ ಬೇಡಿಕೆಯ ಉದ್ದೇಶಗಳನ್ನು ಜೆ.ಎಮ್. ಕೇನ್ಸ್ರವರು ನೋಡಿ, ಜೆ.ಎಮ್. ಕೇನ್ಸ್ರವರ ಪ್ರಕಾರ ಜನರು ಪ್ರಮುಖವಾಗಿ ಎರಡು ಏನಪ್ಪ ಅಂದ್ರೆ ಉದ್ದೇಶಗಳಿಗೆ ಹಣವನ್ನು ಬೇಡಿಕೆಯನ್ನು ವ್ಯಕ್ತಪಡಿಸ್ತಾರ.
ಎರಡು ಉದ್ದೇಶಗಳಿಗೆ ತಮ್ಮ ಬಳಿ ಹಣವನ್ನು ಇಟ್ಟುಕೊಳ್ಳಲು ಏನು ಮಾಡ್ತಾರೆ, ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾರೆ. ಅದರಾಗ ಮೊದಲನೇದಾಗಿ ಬರುವಂಥದ್ದು ವ್ಯವಹಾರದ ದೃಷ್ಟಿಯಿಂದ. ನೋಡಿ, ವ್ಯವಹಾರದ ದೃಷ್ಟಿಯಿಂದ. ನೋಡಿ, ಮೊದಲನೇದಾಗಿ ಬರುವಂಥದ್ದು ವ್ಯವಹಾರದ ದೃಷ್ಟಿಯಿಂದ. ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಪ್ರಮುಖವಾಗಿರುವಂಥದ್ದು ಸಟ್ಟ ವ್ಯಾಪಾರದ ಉದ್ದೇಶದಿಂದ. ಸಟ್ಟ ವ್ಯಾಪಾರದ ಉದ್ದೇಶದಿಂದ. ನೋಡಿ, ಎರಡು ರೀತಿಯಾಗಿ ಜನರು ಹಣವನ್ನು ಏನಪ್ಪ ಅಂದ್ರೆ ಬೇಡಿಕೆ ವ್ಯಕ್ತಪಡಿಸ್ತಾರೆ, ಉದ್ದೇಶಗಳ ಮೂಲಕ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾರೆ ಜೆ ಎಂ ಕೆನ್ಸ್ ರವರು. ಒಂದು ವ್ಯವಹಾರದ ದೃಷ್ಟಿಯಿಂದ, ವ್ಯವಹಾರವನ್ನು ಮಾಡಲು, ವ್ಯವಹಾರವನ್ನು ನಿರ್ವಹಿಸುವುದಕ್ಕಾಗಿ ಜನರು ಹಣವನ್ನು ಬೇಡಿಕೆಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಸಟ್ಟ ವ್ಯಾಪಾರದ ಉದ್ದೇಶದಿಂದ, ಅಂದ್ರೆ ಸಟ್ಟ ವ್ಯಾಪಾರದ ಉದ್ದೇಶದಿಂದ ಹಣದ ಬೇಡಿಕೆ ಉಂಟಾಗ್ತೈತೆ ಅಂತ ಹೇಳ್ತಾರ. ಹಾಗಾದ್ರೆ ಇವತ್ತು ನಾವು ಮೊದಲನೇದಾಗಿ ವ್ಯವಹಾರದ ದೃಷ್ಟಿಯಿಂದ ನೋಡಿ, ಮೊದಲನೇದಾಗಿರುವಂಥದ್ದು ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ ಹೆಂಗೆ ಉಂಟಾಗ್ತೈತಿ. ಇಲ್ಲಿ ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ ಅಂತ ಹೇಳ್ತಾರೆ, ಜನರು ತಮ್ಮ ದಿನನಿತ್ಯದ ಸರಕು ಸೇವೆಗಳನ್ನು ಕೊಳ್ಳಲು ಮತ್ತು ಮಾರುವ ವ್ಯವಹಾರಗಳಿಗಾಗಿ ಇಟ್ಟುಕೊಳ್ಳುವ ಹಣವನ್ನು ವ್ಯವಹಾರದ ಉದ್ದೇಶದಿಂದ ಹಣದ ಬೇಡಿಕೆ ಎನ್ನುತ್ತೇವೆ. ನೋಡಿ, ಜನ ವ್ಯವಹಾರದ ದೃಷ್ಟಿಯಿಂದ ಯಾಕೆ ಹಣವನ್ನು ಇಟ್ಟುಕೊಳ್ಳಕ್ಕೆ ಬಯಸ್ತಾರೆ ಅಂತ ಹೇಳ್ತಾರೆ ಅಂದ್ರೆ ರೀ, ಜನರು ತಮ್ಮ ದಿನನಿತ್ಯದ ಸರಕು ಸೇವೆಗಳನ್ನು ಕೊಂಡುಕೊಳ್ಳಲು, ಅಂದ್ರೆ ತಮ್ಮ ಒಂದು ದಿನಕ್ಕೆ ಅವಶ್ಯಕವಾದಂಥ ದಿನನಿತ್ಯದ ವ್ಯವಹಾರಗಳನ್ನು ನಿರ್ವಹಿಸುವುದಕ್ಕಾಗಿ, ಒಂದು ದಿನದ ಜೀವನವನ್ನು ನಿರ್ವಹಿಸುವುದಕ್ಕಾಗಿ. ನೋಡ್ರಿ, ವ್ಯವಹಾರದ ದೃಷ್ಟಿಯಿಂದ ಜನರು ತಮ್ಮ ದಿನನಿತ್ಯದ ಜೀವನವನ್ನು ನಡೆಸಲು ಸರಕು ಮತ್ತು ಸೇವೆಗಳನ್ನು ಕೊಳ್ಳಲು, ಅವಶ್ಯಕವಾದಂಥ ಸರಕುಗಳನ್ನು, ಜೀವನಾವಶ್ಯಕವಾದಂಥ ಸರಕುಗಳನ್ನು ಕೊಳ್ಳಲು ಮತ್ತು ಮಾರುವ ವ್ಯವಹಾರಗಳಿಗಾಗಿ. ನೋಡಿ, ಸರಕು ಮತ್ತು ಸೇವೆಗಳನ್ನು ಕೊಳ್ಳುವಕ್ಕಾಗಿ ಮತ್ತು ಮಾರುವ ವ್ಯವಹಾರಕ್ಕಾಗಿ, ಅಂದರೆ ಸರಕುಗಳನ್ನು ಉತ್ಪಾದಿಸಿ ಮಾರುವ ವ್ಯವಹಾರಗಳಿಗಾಗಿ ಇಟ್ಟುಕೊಳ್ಳುವ ಹಣವನ್ನು, ತಮ್ಮ ಬಳಿ ಇಟ್ಟುಕೊಳ್ಳುವ ಹಣವನ್ನು ನಾವೇನಂತ ಕರಿತೀವಿ, ಹಣದ ವ್ಯವಹಾರದ ಉದ್ದೇಶದಿಂದ ಹಣದ ಬೇಡಿಕೆ ಅಂತೇಳಿ ಕರಿತೀವಿ. ನೋಡಿ ವಿದ್ಯಾರ್ಥಿಗಳಲ್ಲಿ, ಹಣವನ್ನು ಇಟ್ಟುಕೊಳ್ಳುವುದರ ಪ್ರಧಾನವಾದಂಥ ಉದ್ದೇಶ ವ್ಯವಹಾರವನ್ನು ನಿಭಾಯಿಸುವುದು. ನೋಡಿ, ಹಣವನ್ನು ತಮ್ಮ ಬಳಿ ಇಟ್ಟುಕೊಳ್ಳೋಕೆ ಪ್ರಧಾನವಾದಂಥ ಉದ್ದೇಶ, ಮುಖ್ಯವಾದಂಥ ಉದ್ದೇಶ ಏನಂದ್ರೆ ರೀ, ವ್ಯವಹಾರವನ್ನು ನಿಭಾಯಿಸುವುದಕ್ಕಾಗಿ. ಯಾಕಂದ್ರೆ ದೈನಂದಿನ ಜೀವನದಲ್ಲಿ ಬೇಕಾದಂಥ ಸರಕುಗಳನ್ನು, ಸೇವೆಗಳನ್ನು ಎಲ್ಲವನ್ನು ಪಡೆದುಕೊಳ್ಬೇಕಾದ್ರೆ ಅಲ್ಲಿ ಹಣವು ಪ್ರಧಾನವಾದಂಥ ಒಂದು ವಸ್ತು. ಹಣದ ಮೂಲಕ ಎಲ್ಲವೂ ಏನಾಗ್ತೈತಿ ಅಂತ ಹೇಳ್ತಾರೆ, ವಿನಿಮಯವಾಗ್ತೈತಿ. ಹಣವು ವ್ಯವಹಾರವನ್ನು ನಿಭಾಯಿಸುವುದಕ್ಕಾಗಿ ಜನ ತಮ್ಮ ಬಳಿ ಹಣವನ್ನು ಇಟ್ಕೋತಾರ. ಅಂದರೆ ಜನರು ತಮ್ಮ ದೈನಂದಿನ ವ್ಯವಹಾರಗಳನ್ನು ಪೂರೈಸುವ ಉದ್ದೇಶದಿಂದ ಏನು ಕೆಲಸ ಮಾಡ್ತಾರೋ, ಏನು ವ್ಯವಹಾರ ಮಾಡ್ತಾರೋ ನೋಡ್ರಿ, ತಮ್ಮ ದೈನಂದಿನ ಜೀವನದ ವ್ಯವಹಾರವನ್ನು ನಿರ್ವಹಿಸುವ ಉದ್ದೇಶದಿಂದ ಜನರು ತಮ್ಮ ಆದಾಯದ ಸ್ವಲ್ಪ ಭಾಗವನ್ನು ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ನೋಡಿ, ಜನ ಇಲ್ಲಿ ಏನಂತಂದ್ರೆ ವ್ಯವಹಾರದ ದೃಷ್ಟಿಯಿಂದ, ತಮ್ಮ ದೈನಂದಿನ ಜೀವನದ ವ್ಯವಹಾರವನ್ನು ನಿರ್ವಹಿಸುವ ದೃಷ್ಟಿಯಿಂದ ಸ್ವಲ್ಪ ಭಾಗವನ್ನು ನಗದು ರೂಪದಲ್ಲಿ, ಅಂದರೆ ಜೇಬಿನೊಳಗ, ನಗದು ಅಂದ್ರೆ ರೀ ಹಣವನ್ನು ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ಇಲ್ಲಿ ಆದಾಯ ಜನರಿಗೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾತ್ರ ದೊರೆಯುತ್ತದೆ. ನೋಡಿ, ಎಲ್ಲರಿಗೂ ಎಲ್ಲ ಸಮಯದಲ್ಲಿ ಆದಾಯ ದೊರೆಯಂಗಿಲ್ಲ. ಇಲ್ಲಿ ಆದಾಯವು ಜನರಿಗೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ದೊರೆಯುತ್ತದೆ. ಉದಾಹರಣೆ, ವರ್ಷಕ್ಕೊಂದು ಸಾರಿ. ನೋಡಿಲಿ, ವರ್ಷಕ್ಕೆ ಒಂದು ಸಾರಿ, ತಿಂಗಳಿಗೆ ಒಂದು ಸಾರಿ, ವಾರಕ್ಕೆ ಒಂದು ಸಾರಿ, ದಿನಕ್ಕೆ ಒಂದು ಸಾರಿ ಇತ್ಯಾದಿ. ಏನಾಗ್ತೈತಪ್ಪ ಅಂದ್ರೆ ಖರ್ಚಿಗೆ ನಿರ್ದಿಷ್ಟ ಏನಪ್ಪ ಅಂದ್ರೆ ಅವಧಿ ಇಲ್ಲ. ನೋಡಿ, ಆದಾಯ ನಿರ್ದಿಷ್ಟ ಅವಧಿಗೆ ಮಾತ್ರ ಸಿಗ್ತೈತಿ, ಆದರೆ ಖರ್ಚಿಗೆ ನಿರ್ದಿಷ್ಟ ಅವಧಿ ಇಲ್ಲ. ಇದೇ ನಿರ್ದಿಷ್ಟ ಸಮಯದಾಗ ಖರ್ಚು ಮಾಡಬೇಕಪ್ಪ. ನೋಡಿ, ಇಲ್ಲಿ ಆದಾಯ ವರ್ಷಕ್ಕೊಂದು ಸಾರಿ, ತಿಂಗಳಿಗೊಂದು ಸಾರಿ, ವಾರಕ್ಕೊಂದು ಸಾರಿ, ದಿನಕ್ಕೊಂದು ಸಾರಿ ಏನಪ್ಪ ಅಂದ್ರೆ ಜನರಿಗೆ ಆದಾಯ ಸಿಗ್ತೈತಿ. ಆದರೆ ಖರ್ಚಿಗೆ ನಿರ್ದಿಷ್ಟ ಸಮಯವಿಲ್ಲ. ಖರ್ಚು ಯಾವಾಗ ಬೇಕಾದರೂ ಏನಪ್ಪ ಅಂದ್ರೆ ಬರಬಹುದು. ಜನರು ತಮ್ಮ ಆದಾಯವನ್ನು ಬೇರೆ ಬೇರೆ ಸಮಯದಲ್ಲಿ ಗಳಿಸುತ್ತಾರೆ ಮತ್ತು ಅದರಿಂದ ಮಧ್ಯದಲ್ಲಿ ನಿರಂತರವಾಗಿ ಖರ್ಚು ಮಾಡುತ್ತಾರೆ. ನೋಡಿ, ಖರ್ಚು ಯಾವ ಸಮಯದಾಗ ಬರ್ತೈತೆ ಅಂತ ಗೊತ್ತಿಲ್ಲ. ಕ್ಷಣದಲ್ಲಿ ಏನಪ್ಪ ಅಂದ್ರೆ ಬದಲಾವಣೆ ಆಗ್ಬೋದು. ಆ ಕ್ಷಣದಲ್ಲಿ ಬದಲಾವಣೆ ಆಗುವುದರ ಖರ್ಚನ್ನು ಏನಪ್ಪ ಅಂದ್ರೆ ನಿಭಾಯಿಸುವುದಕ್ಕಾಗಿ ಜನರು ತಮ್ಮ ಆದಾಯವನ್ನು ಬೇರೆ ಬೇರೆ ಸಮಯದಲ್ಲಿ ಗಳಿಸಿದಂಥ ಆದಾಯದಲ್ಲಿ
ಹಣವನ್ನು ನಗದು ರೂಪದಲ್ಲಿ ಏನು ಇಟ್ಕೊಂಡಿರ್ತಾರಲ್ಲ, ಆದಾಯ ಗಳಿಸಿದಂಥ ಹಣವನ್ನು ನಗದು ರೂಪದಲ್ಲಿ ಇಟ್ಟುಕೊಂಡಂಥದ್ದರಿಂದ ಮಧ್ಯದಲ್ಲಿ ನಿರಂತರವಾಗಿ ಅದನ್ನು ಏನು ಮಾಡ್ತಾರೆ, ಖರ್ಚು ಮಾಡ್ತಾರೆ. ತಮ್ಮ ದೈನಂದಿನ ಜೀವನಕ್ಕಾಗಿರ್ಬೋದು, ವ್ಯವಹಾರಕ್ಕಾಗಿರ್ಬೋದು, ಅಥವಾ ಇತರೆ ಯಾವುದೇ ರೀತಿಯಾದಂಥ ಉದ್ದೇಶಕ್ಕಾಗಿ ಖರ್ಚು ಮಾಡ್ತಾರಲ್ಲ ಹಣವನ್ನು, ಏನಪ್ಪ ಅಂದ್ರೆ ಖರ್ಚು ಮಾಡ್ತಾರೆ. ಗಳಿಸಿದಂಥ ಆದಾಯದಲ್ಲಿ ಒಂದು ಭಾಗವನ್ನು ನಗದು ರೂಪದಲ್ಲಿ ಇಟ್ಕೋತಾರೆ, ಅದನ್ನು ಏನಪ್ಪ ಅಂದ್ರೆ ಖರ್ಚು ಮಾಡ್ತಾರಂತ ಹೇಳ್ತೀವಿ. ಇಲ್ಲಿ ಉದಾಹರಣೆಗೆ ಒಬ್ಬ ವ್ಯಕ್ತಿ ಪ್ರತಿ ತಿಂಗಳ ಮೊದಲನೇ ದಿವಸ ಅಂದ್ರೆ ತಿಂಗಳು ಸ್ಟಾರ್ಟ್ ಆದಂಥ ಪ್ರತಿ ತಿಂಗಳ ಮೊದಲನೇ ದಿವಸ ಎಷ್ಟೈತೆ ಅಂದ್ರೆ ರೀ 10,000 ರೂಪಾಯಿ ಆದಾಯವನ್ನು ಏನಪ್ಪ ಅಂದ್ರೆ ಗಳಿಸ್ತಾನ. ನೋಡಿ, 10,000 ಆದಾಯವನ್ನು ಸಂಪಾದಿಸುತ್ತಾನೆ ಎಂದು ಕಲ್ಪಿಸೋಣ. ಹಾಗೂ ಈ ಹಣವನ್ನು ತಿಂಗಳ ಉಳಿದ ದಿನಗಳಲ್ಲಿ ಆತ ಸಮನಾಗಿ ಏನು ಮಾಡ್ತಾನೆ ರೀ, ಖರ್ಚು ಮಾಡ್ತಾನ. ನೋಡಿ, ತಿಂಗಳ ಮೊದಲನೇ ದಿನದಲ್ಲಿ ಅವ ಸಂಪಾದಿಸುವಂಥ ಆದಾಯ ಎಷ್ಟೈತಿ ರೀ, 10,000 ರೂಪಾಯಿ ಐತಿ. ಈ ಸಂಪಾದಿಸಿದಂಥ 10,000 ರೂಪಾಯಿ ಆದಾಯವನ್ನು ತಿಂಗಳ ಉಳಿದ ದಿನಗಳಲ್ಲಿ ಏನು ಮಾಡ್ತಾನೆ ರೀ, ಖರ್ಚು ಮಾಡುತ್ತಾನೆ. ಆದ್ದರಿಂದ ಆ ವ್ಯಕ್ತಿಯ ತಿಂಗಳ ಪ್ರಾರಂಭದ ನಗದು ಶುಲ್ಕ ಎಷ್ಟೈತಿ ರೀ, 10,000 ರೂಪಾಯಿ ಐತಿ. ತಿಂಗಳ ಪ್ರಾರಂಭದ ನಗದು ಶುಲ್ಕ 10,000 ರೂಪಾಯಿ ಐತಿ. ತಿಂಗಳ ಅಂತ್ಯಕ್ಕೆ ಇದೇನಾಗ್ತೈತಿ ಅಂತ ಹೇಳ್ತಾರೆ, 0 ಆಗುತ್ತದೆ. ನೋಡಿ, ತಿಂಗಳ ಅಂತ್ಯಕ್ಕೆ ಇದೇನಾಗ್ತೈತಿ ರೀ, 0 ಆಗುತ್ತದೆ. ನೋಡಿ, ಇದು ಪ್ರಾರಂಭ, ಇದು ಕೊನೆ. ನೋಡಿ, ತಿಂಗಳ ಕೊನೆ ಅಂದ್ರೆ ಪ್ರಾರಂಭದಲ್ಲಿ ತಿಂಗಳ ಮೊದಲನೇ ದಿವಸ 10,000 ರೂಪಾಯಿ ಸಂಪಾದಿಸಿದಂಥ ವ್ಯಕ್ತಿ ಉಳಿದಂಥ ತಿಂಗಳ ಉಳಿದ ದಿನಗಳಲ್ಲಿ ಆ 10,000 ರೂಪಾಯಿನ ಖರ್ಚು ಮಾಡುತ್ತಾನೆ. ತಿಂಗಳ ಕೊನೆಯಲ್ಲಿ ಆತನ ಆದಾಯ ಏನಾಗಿರ್ತೈತಿ ಅಂತ ಹೇಳ್ತಾರೆ, ಶೂನ್ಯವಾಗಿರುತ್ತದೆ. ಇಲ್ಲಿ ಈಗ ವ್ಯಕ್ತಿ ಸರಾಸರಿ ನಗದನ್ನು ಹೊಂದಿರುವಿಕೆ ಇಲ್ಲಿ ಏನಾಗ್ತೈತಿ ಅಂತ ಹೇಳ್ತಾರೆ, 10,000. ನೋಡಿ, 10,000 ಎಷ್ಟೈತಿ ಅಂದ್ರೆ ರೀ, ಪ್ರಾರಂಭದಲ್ಲಿ 10,000 ಐತಿ, ಕೊನೆಯಲ್ಲಿ 0 ಐತಿ. ಆದರೆ ಇಲ್ಲಿ ಸರಾಸರಿ ಆದಾಯದ ಪ್ರಮಾಣವನ್ನು ಹೊಂದಬೇಕಾದ್ರೆ 10,000 / 2 ಮಾಡಿದರೆ ಎಷ್ಟು ಬರ್ತೈತಿ ಅಂದ್ರೆ ರೀ, 5,000 ರೂಪಾಯಿ. ಅಂದರೆ ಸರಾಸರಿಯಾಗಿ ಆದಾಯದ ಪ್ರಮಾಣವನ್ನು ನೋಡಿದರೆ ಇಲ್ಲಿ ಏನಾಗ್ತೈತಿ ಅಂದ್ರೆ 5,000 ರೂಪಾಯಿ. ಆತನು ಪ್ರತಿ ತಿಂಗಳು 10,000 ರೂಪಾಯಿ ಮೌಲ್ಯದ ವ್ಯವಹಾರಗಳನ್ನು ಮಾಡಿರುತ್ತಾನೆ. ಆದ್ದರಿಂದ ಸರಾಸರಿ ವ್ಯವಹಾರದ ಉದ್ದೇಶಕ್ಕೆ ಹಣದ ಬೇಡಿಕೆಯು ಆತನ ಅರ್ಧ ತಿಂಗಳ ಆದಾಯಕ್ಕೆ ಸಮನಾಗಿರುತ್ತದೆ. ಅಂದ್ರೆ ಸರಾಸರಿಯಾಗಿ ಆದಾಯದ ಪ್ರಮಾಣ ನೋಡ್ರಿ, ಅವ 10,000 ರೂಪಾಯಿ ಪ್ರತಿ ತಿಂಗಳ ಆರಂಭಕ್ಕೆ ಸಂಪಾದಿಸುತ್ತಾನ. ನಂತರ 10,000 ರೂಪಾಯಿ ಆದಾಯವನ್ನು ಮೌಲ್ಯದ ವ್ಯವಹಾರವನ್ನು ಮಾಡಿರ್ತಾನ. ನೋಡಿ, 10,000 ಮೌಲ್ಯದ ಏನು ಮಾಡಿರ್ತಾನೆ ರೀ, ವ್ಯವಹಾರವನ್ನು ಮಾಡಿರ್ತಾನೆ, ಅಂದರೆ ಖರ್ಚು ಮಾಡಿರ್ತಾನ. ಹಾಗಾದ್ರೆ ಆತನ ಸರಾಸರಿ ಆದಾಯದ ಪ್ರಮಾಣ ಇಲ್ಲಿ ಹಣದ ಬೇಡಿಕೆಯು ಆತನ ಅರ್ಧ ತಿಂಗಳ ಆದಾಯಕ್ಕೆ ಏನಾಗಿರ್ತದೆ ಅಂತ ಹೇಳ್ತಾರೆ, ಸಮನಾಗಿರುತ್ತದೆ ಅಂತ ಹೇಳ್ತಾರ. ಹಾಗಾದ್ರೆ ಈ ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆಯ ಉದ್ದೇಶವನ್ನು ನಾವು ನೋಡಿದಾಗ MTD = ನೋಡ್ರಿ, MTD = KT. MTD = KT ಅಂದರೆ ಇಲ್ಲಿ ಟಿ ಅಂದರೆ ರೀ, ಟಿ ನಿರ್ದಿಷ್ಟ ಸಮಯದಲ್ಲಿ ಆರ್ಥಿಕತೆ ವಹಿವಾಟಿನ ಮೌಲ್ಯ. ನೋಡಿ, ನಿರ್ದಿಷ್ಟ ಸಮಯದಲ್ಲಿ ಆರ್ಥಿಕತೆಯ ವಹಿವಾಟಿನ ಮೌಲ್ಯ. ನೋಡಿ, ಟೈಮ್ ವ್ಯಾಲ್ಯೂ ಅಂತ ಕರಿತೀವಿ ನಾವು. ಟೈಮ್, ಟಿ ಅಂದರೆ ಏನ್ರಿ, ಸಮಯ. ಟೈಮ್ ಅಂದರೆ ಯಾವಾಗ ಬರ್ತೈತಿ ರೀ, ನಿರ್ದಿಷ್ಟ ಸಮಯದಲ್ಲಿ ಆರ್ಥಿಕತೆಯ ವಹಿವಾಟಿನ ಮೌಲ್ಯ. ಅಂದರೆ ಒಂದು ನಿರ್ದಿಷ್ಟವಾದಂಥ ಸಮಯದಲ್ಲಿ ಜನರು ಖರ್ಚನ್ನು ಮಾಡಿರ್ತಾರಲ್ಲ, ಆ ಖರ್ಚಿನ ವಹಿವಾಟಿನ ಮೌಲ್ಯ ಆಗಿರ್ತೈತಿ. ನಂತರ ಕೆ ಅಂದ್ರೆ ಇದೇನಾಗಿರ್ತೈತಿ ರೀ, ಧನಾತ್ಮಕವಾಗಿದೆ. ನೋಡಿ, ಧನಾತ್ಮಕ ಭಾಗವಾಗಿದೆ. ನೋಡಿ, ಧನಾತ್ಮಕ ಭಾಗವಾಗಿದೆ. ಯಾಕಂದ್ರೆ ವ್ಯಕ್ತಿ ತಾನು ಸಂಪಾದಿಸಿದಂಥ ಆದಾಯ, ನೋಡಿ, ಒಬ್ಬ ವ್ಯಕ್ತಿ ಆದಾಯವನ್ನು ಏನು ಮಾಡ್ತಾನೆ ರೀ, ಸಂಪಾದನೆಯನ್ನು ಮಾಡ್ಕೋತಾನ.
ಸಂಪಾದನೆ ಮಾಡಿದಂಥ ಆದಾಯವನ್ನು ಏನು ಮಾಡ್ತಾನೆ ರೀ ಉಳಿದಂಥ ದಿನಗಳಲ್ಲಿ ಖರ್ಚನ್ನು ಮಾಡ್ತಾನೆ. ಅಂದ್ರೆ ಆದಾಯವನ್ನು ಸಂಪಾದನೆ ಮಾಡ್ತಾನೆ, ಖರ್ಚನ್ನು ಮಾಡ್ತಾನೆ. ನಿರ್ದಿಷ್ಟ ಸಮಯದ ವ್ಯವಹಾರ ಅಂದ್ರೆ ಅದೇನಾಗಿರ್ತೈತಿ ಅಂತ ಹೇಳ್ತಾರೆ, ಧನಾತ್ಮಕವಾಗಿರ್ತೈತಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಜನರು ವ್ಯವಹಾರದ ದೃಷ್ಟಿಯಿಂದ ನೋಡ್ರಿ, ಜನರು ತಮ್ಮ ವ್ಯವಹಾರದ ದೃಷ್ಟಿಯಿಂದ ಅಂದ್ರೆ ಜನರು ತಮ್ಮ ದೈನಂದಿನ ಜೀವನದ ಸರಕು ಮತ್ತು ಸೇವೆಗಳನ್ನು ಕೊಳ್ಳಲು ಮತ್ತು ಮಾರುವ ವ್ಯವಹಾರಗಳಾಗಿ ಇಟ್ಟುಕೊಳ್ಳುವ ಹಣವನ್ನು ವ್ಯವಹಾರದ ಉದ್ದೇಶದಿಂದ ಹಣದ ಬೇಡಿಕೆ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಈ ವ್ಯವಹಾರದ ಉದ್ದೇಶದಿಂದ ಏನಪ್ಪ ಅಂದ್ರೆ ಹಣದ ಬೇಡಿಕೆ ಉಂಟಾಗ್ತೈತಿ. MTD = KT. ನೋಡಿ, ಹಣದ ಬೇಡಿಕೆ ವ್ಯವಹಾರದ ಉದ್ದೇಶದಿಂದ ಅಂದ್ರೆ ಮನಿ ಫಾರ್ ಡಿಮ್ಯಾಂಡ್ ಅಂತ ಬರ್ತೈತಿಲ್ಲ, ಡಿಮ್ಯಾಂಡ್ ಫಾರ್ ಮನಿ. ಈ ಹಣದ ಬೇಡಿಕೆ ಯಾಕೆ ಉದ್ದೇಶ ಆಗ್ತೈತಿ ಅಂದ್ರೆ ರೀ, ಧನಾತ್ಮಕವಾಗಿದ್ದಾಗ ನಿರ್ದಿಷ್ಟ ಸಮಯದಲ್ಲಿನ ಆರ್ಥಿಕತೆಯ ವಹಿವಾಟಿನ ಮೌಲ್ಯವನ್ನು ಈ ವ್ಯವಹಾರದ ಉದ್ದೇಶದಿಂದ ಏನು ಮಾಡ್ತಾರೆ, ಜನ ನಿರ್ವಹಿಸಿಕೊಂಡು ಹೋಗ್ತಾರೆ. ಅದಕ್ಕಾಗಿ ಜನರು ಈ ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತೀವಿ. ಇದು ಮೊದಲನೇದು. ಈ ನಂತರ ಎರಡನೇದಾಗಿ ಬರುವಂಥ ಹಣದ ಬೇಡಿಕೆಯ ಉದ್ದೇಶ ಸಟ್ಟಾ ವ್ಯಾಪಾರದ ಉದ್ದೇಶ. ಸಟ್ಟಾ ವ್ಯಾಪಾರದ ಉದ್ದೇಶ ನೋಡಿ, ಸಟ್ಟಾ ವ್ಯಾಪಾರದ ಉದ್ದೇಶದಿಂದ ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತ ಕರಿತೈತಿ ನೋಡಿ. ಸ್ಪೆಕ್ಯುಲೇಟಿವ್ ಮೋಟಿವ್ ಸಟ್ಟಾ ವ್ಯಾಪಾರದ ಉದ್ದೇಶದಿಂದ. ಹಾಗಾದ್ರೆ ಸಟ್ಟಾ ವ್ಯಾಪಾರ ಅಂದ್ರೆ ಏನು? ಆದಾಯ ಮತ್ತು ಲಾಭ ಗಳಿಸುವ ಉದ್ದೇಶದಿಂದ ನೋಡ್ರಿ, ಆದಾಯ ಮತ್ತು ಲಾಭ ಗಳಿಸುವ ಉದ್ದೇಶದಿಂದ ಜನರು ನಗದು ಹಣವನ್ನು ಹೊಂದಲು ಬಯಸುವುದರಿಂದ ಅಂತಹ ಬೇಡಿಕೆಯನ್ನು ಸಟ್ಟಾ ವ್ಯಾಪಾರದ ಬೇಡಿಕೆ ಎನ್ನುತ್ತೇವೆ. ನೋಡಿ, ಜನಾಗಿ ಅದು ಉದ್ದೇಶ ಐತ್ರಿ, ಲಾಭ ಗಳಿಸುವ ಉದ್ದೇಶ, ಅಧಿಕ ಪ್ರಮಾಣದ ಆದಾಯವನ್ನು ಸಂಪಾದನೆ ಮಾಡುವ ಉದ್ದೇಶ, ಲಾಭ ಗಳಿಸುವ ಉದ್ದೇಶ. ಆದಾಯ ಮತ್ತು ಲಾಭ ಗಳಿಸುವ ಉದ್ದೇಶದಿಂದ ಜನರು ನಗದು ಹಣ ಹೊಂದಲು ಬಯಸುವುದರಿಂದ ಅಂತಹ ಬೇಡಿಕೆಯನ್ನು ಸಟ್ಟಾ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಎಂದು ಕರೆಯುತ್ತೇವೆ. ಎಲ್ಲರದ್ದು ಉದ್ದೇಶ ಏನ್ರಿ? ಲಾಭ ಗಳಿಸಬೇಕು, ಆದಾಯವನ್ನು ಹೆಚ್ಚು ಸಂಪಾದನೆ ಮಾಡಬೇಕು. ಆ ಉದ್ದೇಶದಿಂದ ಜನ ಏನು ಮಾಡ್ತಾರೆ? ನಗದು ರೂಪದಲ್ಲಿ ತಮ್ಮ ಬಳಿ ಹಣವನ್ನು ಇಟ್ಟುಕೊಳ್ಳಲು ಏನು ಮಾಡ್ತಾರೆ? ಬಯಸ್ತಾರ. ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಸಟ್ಟಾ ವ್ಯಾಪಾರದ ಉದ್ದೇಶದ ಬೇಡಿಕೆ. ಇಲ್ಲಿ ವಸ್ತುಗಳ ಬೆಲೆ ಕಡಿಮೆಯಾದಾಗ ಕೊಂಡುಕೊಳ್ಳುವ, ಆ ವಸ್ತುವಿನ ಬೆಲೆ ಹೆಚ್ಚಾದಾಗ ನಂತರ ಮಾರಾಟ ಮಾಡುವ ಮೂಲಕ ಲಾಭ ಗಳಿಸುವುದನ್ನು ಸಟ್ಟಾ ವ್ಯಾಪಾರ ಎನ್ನುತ್ತೇವೆ. ನೋಡಿ, ಸಟ್ಟಾ ವ್ಯಾಪಾರ ಅಂದರೆ ಏನು ಹೇಳ್ತಾರೆ? ಯಾವಾಗ ಮಾರುಕಟ್ಟೆಯಲ್ಲಿ ಸರಕುಗಳ ಬೆಲೆ ಕಡಿಮೆ ಇರ್ತೈತಿ ಅವಾಗ ಸರಕುಗಳನ್ನು ಹೆಚ್ಚು ಕೊಂಡುಕೊಳ್ಳೋದು. ಯಾವಾಗ ಮಾರುಕಟ್ಟೆಯಲ್ಲಿ ಆ ಸರಕುಗಳ ಬೆಲೆ ಹೆಚ್ಚಾಗ್ತೈತಿ ಅವುಗಳನ್ನು ಮಾರಾಟ ಮಾಡಿ ಆದಾಯವನ್ನು ಗಳಿಸೋದು, ಲಾಭವನ್ನು ಗಳಿಸುವಂಥದ್ದು. ಇದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಸಟ್ಟಾ ವ್ಯಾಪಾರ ಅಂತೇಳಿ ಕರಿತೀವಿ. ಇದನ್ನೊಂದು ಭಾಷೆಯಾಗ್ರಿ ಹೋಲ್ಸೇಲ್ ವ್ಯಾಪಾರ ಅಂತ ಬರ್ತೈತಿ. ಸಟ್ಟಾ ವ್ಯಾಪಾರ ಹೋಲ್ಸೇಲ್. ಯಾಕಂದ್ರೆ ಕಡಿಮೆ ಬೆಲೆ ಒಳಗೆ ಹೆಚ್ಚಿನವಾದಂಥ ವಸ್ತುವನ್ನು ಏನು ಮಾಡಿದ್ರಿ? ಸಂಗ್ರಹಣೆ ಮಾಡಿ ಇಟ್ಕೋದು. ಇವಾಗ ಬೆಲೆ ಕಡಿಮೆ ಐತಿಪ್ಪ, ನಂತರ ಮಾರ್ಕೆಟ್ನಾಗ ಅವತ್ತರ ಬೆಲೆ ಏನಾದರೂ ಹೆಚ್ಚಾತಂದ್ರೆ ಅವುಗಳನ್ನು ಏನು ಮಾಡಿದ್ರಿ? ಮಾರಾಟ ಮಾಡುವುದರ ಮೂಲಕ ಆದಾಯವನ್ನು ಹೆಚ್ಚು ಸಂಪಾದನೆ ಮಾಡುವುದರ ಮೂಲಕ ಅಲ್ಲಿ ಏನಾಗ್ತೈತಿ ರೀ? ಲಾಭ ಸಿಗ್ತೈತಿ. ಆ ಲಾಭವನ್ನು ಗಳಿಸುವುದನ್ನು ನಾವೇನಂತ ಕರಿತೀವಿ? ಸಟ್ಟಾ ವ್ಯಾಪಾರ ಅಂತೇಳಿ ಕರಿತೀವಿ. ಇಲ್ಲಿ ಜನರು ತಮ್ಮ ವ್ಯವಹಾರ ಮತ್ತು ಮುನ್ನೆಚ್ಚರಿಕೆ ಉದ್ದೇಶಗಳಿಗೆ ಸಾಕಾಗುವಷ್ಟು ನಗದು ಹಣವನ್ನು ಇಟ್ಟುಕೊಂಡು ನಂತರ ಸಟ್ಟಾ ವ್ಯಾಪಾರದ ದೃಷ್ಟಿಯಿಂದಲೂ ನಗದು ರೂಪದಲ್ಲಿ ಹಣವನ್ನು ಇಟ್ಟುಕೊಳ್ಳಲು ಬಯಸುತ್ತಾರೆ. ನೋಡಿ, ಜನ ಯಾವ ಉದ್ದೇಶಕ್ಕಾಗಿ ಹಣವನ್ನು ತಮ್ಮ ಬಳಿ ಇಟ್ಕೋತಾರಂದ್ರೆ ರೀ, ವ್ಯವಹಾರ ಮತ್ತು ಮುನ್ನೆಚ್ಚರಿಕೆಯ ಉದ್ದೇಶ. ನೋಡಿ, ಉದ್ಯೋಗ ಮಾಡಬೇಕಾದ್ರೆ ವ್ಯವಹಾರ ಮಾಡಬೇಕಾದ್ರೆ ಹಣ ಬೇಕು, ನಂತರ ಮುನ್ನೆಚ್ಚರಿಕೆಯ ಉದ್ದೇಶ, ಮುಂದೊಂದು ದಿನ ಬೇಕಾಗ್ತೈತಿ. ಈ ವ್ಯವಹಾರದ ಮತ್ತು ಮುನ್ನೆಚ್ಚರಿಕೆಯ ಉದ್ದೇಶದಿಂದ ಏನಪ್ಪ ಅಂದ್ರೆ ಸಾಕಷ್ಟು ನಗದು ಹಣವನ್ನು ಇಟ್ಟುಕೊಂಡು ನಂತರ ಉಳಿದಂಥ ಹಣವನ್ನು ಏನು ಮಾಡ್ತಾರೆ? ಸಟ್ಟಾ ವ್ಯಾಪಾರದ ದೃಷ್ಟಿಯಿಂದಲೂ ನಗದು ರೂಪದಲ್ಲಿ ಹಣವನ್ನು ಇಟ್ಟುಕೊಳ್ಳಲು ಬಯಸ್ತಾರ. ಇಲ್ಲಿ ಸಟ್ಟಾ ವ್ಯಾಪಾರದಲ್ಲಿ ಭಾಗಿಯಾಗಿ ಲಾಭ ಸಂಪಾದನೆಯ ಉದ್ದೇಶ ಹೊಂದಿರುವ ಜನರು ಸಾಮಾನ್ಯವಾಗಿ ತಮ್ಮ ಹಣವನ್ನು ಷೇರುಗಳು, ಸಾಲದ ಪತ್ರಗಳು ಮತ್ತು ಸರ್ಕಾರಿ ಸಾಲದ ಪತ್ರಗಳಲ್ಲಿ ತೊಡಗಿಸಲು ಮುಂದಾಗುತ್ತಾರೆ. ನೋಡಿಲಿ, ಜನ ಸಟ್ಟಾ ವ್ಯಾಪಾರದ ಉದ್ದೇಶಕ್ಕಾಗಿ ಹಣವನ್ನು ಹೂಡಿಕೆ ಮಾಡಬೇಕಾದ್ರೆ ಎದ್ರ ಮ್ಯಾಗ ಹೂಡಿಕೆ ಮಾಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ರೀ, ಷೇರುಗಳನ್ನು ಕೊಂಡ್ಕೋತಾರ.
ಷೇರು ವಿನಿಮಯ ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಕೊಂಡ್ಕೋತಾರ. ನಂತರ ಅದರ ಜೊತೆಗೆ ಸಾಲದ ಪತ್ರಗಳು, ನೋಡಿ ಸಾಲದ ಪತ್ರಗಳು ಮತ್ತು ಸರ್ಕಾರಿ ಸಾಲದ ಪತ್ರಗಳನ್ನು ತೊಡಗಿಸಲು ಮುಂದಾಗ್ತಾರೆ. ಯಾಕಂದ್ರೆ ಅವುಗಳನ್ನು ಕಡಿಮೆ ಬೆಲೆಯಲ್ಲಿ ಕೊಂಡ್ಕೋದು. ಇವತ್ತು ಷೇರು ವಿನಿಮಯ ಮಾರುಕಟ್ಟೆಯಲ್ಲಿ ನೋಡ್ರಿ, ನೀವು ಬೆಳಗಿನ ಟೈಮ್ನಾಗ ನೋಡ್ರಿ ಆ ಷೇರುಗಳ ಬೆಲೆ ಕಡಿಮೆ ಇತ್ತಂದ್ರೆ ಷೇರುಗಳನ್ನು ಕೊಂಡ್ಕೋತಾರೆ. ನಂತರ ಸಾಯಂಕಾಲದ ಹೊತ್ತಿಗೆ ಅವುಗಳ ಬೆಲೆ ಹೆಚ್ಚಾಯ್ತಂದ್ರೆ ಅದಗಳಿಗೆ ಏನಪ್ಪ ಅಂದ್ರೆ ಷೇರುಗಳನ್ನು ಮಾರಾಟ ಮಾಡ್ತಾರೆ. ನೋಡಿ ಕಡಿಮೆ ಬೆಲೆಗೆ ಕೊಂಡ್ಕೊಂಡು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದಾಗ ಅವ್ರಿಗೇನು ಸಿಗ್ತೈತಿ? ಲಾಭ ಸಿಗ್ತೈತಿ, ಲಾಭ ಆಗ್ತೈತಿ. ಅದಕ್ಕಾಗಿ ಷೇರುಗಳು, ಸಾಲದ ಪತ್ರಗಳು ಮತ್ತು ಸರ್ಕಾರದ ಸಾಲ ಪತ್ರಗಳಲ್ಲಿ ಹೂಡಿಕೆ ಮಾಡಲು ಏನು ಮಾಡ್ತಾರೆ? ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಇಲ್ಲಿ ಏನಾಗ್ತೈತಿ ಅಂತ ಹೇಳ್ತಾರಂದ್ರೆ, ಷೇರುಗಳು, ಸಾಲದ ಪತ್ರಗಳ ಬೆಲೆ ಕಡಿಮೆ ಇದ್ದಾಗ ಅವುಗಳನ್ನು ಕೊಂಡು ಬೆಲೆ ಹೆಚ್ಚಾದಾಗ ಅವುಗಳನ್ನು ಮಾರಾಟ ಮಾಡುವ ಮೂಲಕ ಲಾಭವನ್ನು ಗಳಿಸುವ ಅವರ ಉದ್ದೇಶವಾಗಿರುತ್ತದೆ. ನೋಡಿ ಕಡಿಮೆ ಬೆಲೆ ಒಳಗೆ ಕೊಂಡುಕೊಂಡು ಅವುಗಳ ಬೆಲೆ ಹೆಚ್ಚಾದಾಗ ಅವುಗಳನ್ನು ಮಾರಾಟ ಮಾಡಿ ಲಾಭ ಗಳಿಸುವುದು ಅವರ ಏನಪ್ಪ ಅಂದ್ರೆ ಮುಖ್ಯವಾದಂಥ ಉದ್ದೇಶವಾಗಿರ್ತೈತಿ. ಇಂಥ ಸಮಯದಲ್ಲಿ ಒಂದು ವೇಳೆ ಬ್ಯಾಂಕಿನಲ್ಲಿ ಬಡ್ಡಿಯ ದರವು ಏರಿಕೆಯಾದಾಗ, ನೋಡಿ ಬ್ಯಾಂಕ್ ಒಳಗೆ ಏನಪ್ಪ ಅಂದ್ರೆ ಬಡ್ಡಿಯ ದರ ಕೊಡುವಂಥ ಬಡ್ಡಿಯ ದರ ಏರಿಕೆಯಾದಾಗ ವ್ಯಕ್ತಿ ಷೇರು ಮತ್ತು ಬಾಂಡುಗಳನ್ನು ಕೊಂಡುಕೊಳ್ಳಲು ವ್ಯವಹಾರ ಮಾಡಲು ಮುಂದಾಗುವುದಿಲ್ಲ. ಯಾಕಂದ್ರೆ ರೀ ಇಲ್ಲಿ ನಾವು ಹೂಡಿಕೆ ಮಾಡಿ ಇವುಗಳನ್ನು ಈಗ ಕೊಂಡುಕೊಂಡು ಇವುಗಳ ಬೆಲೆ ಯಾವಾಗ ಹೆಚ್ಚಾಗ್ತೈತಿ ಯಾವಾಗ ಮಾರಾಟ ಮಾಡಬೇಕಾಗ್ತೈತಿ. ಆದ್ರೆ ಬ್ಯಾಂಕುಗಳಲ್ಲಿ ನಾ ಏನಾದರೂ ಹಣವನ್ನು ಕೂಡಿಟ್ನಿ ಅಂದ್ರೆ, ಬ್ಯಾಂಕಿನಲ್ಲಿ ಹಣವನ್ನು ನಾ ಏನಾದರೂ ಸಂಗ್ರಹಣೆ ಮಾಡಿ ಅಂದ್ರೆ ಅಲ್ಲಿ ಬಡ್ಡಿ ದರ ಏನೈತಿ ಜಾಸ್ತಿ ಐತಿ. ಅದಕ್ಕಾಗಿ ಅವಾಗ ಷೇರುಗಳನ್ನು ಮತ್ತು ಸಾಲದ ಪತ್ರಗಳನ್ನು ಕೊಂಡುಕೊಳ್ಳಲು ಏನಾಗಂಗಿಲ್ಲ ರೀ, ಮುಂದಾಗುವುದಿಲ್ಲ. ಆಗ ಸಟ್ಟ ವ್ಯಾಪಾರ ಉದ್ದೇಶ ಹಣದ ಬೇಡಿಕೆ ಏನಾಗ್ತೈತೆ ರೀ, ಕಡಿಮೆಯಾಗುತ್ತದೆ. ಜನ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಹಣದ ಬೇಡಿಕೆಯನ್ನು ಕಡಿಮೆ ಮಾಡ್ತಾರೆ. ಒಂದು ವೇಳೆ ಬಡ್ಡಿಯ ದರ ಕಡಿಮೆಯಾದಾಗ ಜನರ ಲಾಭದ ದೃಷ್ಟಿಯಿಂದ ಬಾಂಡುಗಳನ್ನು ಕೊಳ್ಳಲು ಮುಂದಾಗುತ್ತಾರೆ. ಆವಾಗ ಏನಪ್ಪ ಅಂದ್ರೆ ಈಗ ಸಟ್ಟ ವ್ಯಾಪಾರದ ಉದ್ದೇಶದಿಂದ ಹಣದ ಬೇಡಿಕೆ ಅಧಿಕವಾಗುತ್ತದೆ. ನೋಡಿ ಇಲ್ಲಿ ಎರಡು ರೀತಿಯಾದಂಥ ಅಂಶಗಳನ್ನು ಗಮನಿಸಿರಿ ವಿದ್ಯಾರ್ಥಿಗಳೇ. ಮೊದಲೇದು, ಬ್ಯಾಂಕುಗಳಲ್ಲಿ ಬಡ್ಡಿಯ ದರ ಅಧಿಕವಿತ್ತಂದ್ರೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಹಣದ ಬೇಡಿಕೆ ಕಡಿಮೆ ಆಗ್ತೈತಿ. ಒಂದು ವೇಳೆ ಬ್ಯಾಂಕುಗಳಲ್ಲಿ ಬಡ್ಡಿಯ ದರ ಕಡಿಮೆ ಆತಂದ್ರೆ ರೀ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಹಣದ ಬೇಡಿಕೆ ಏನಾಗ್ತೈತಿ ರೀ, ಹೆಚ್ಚಾಗ್ತೈತಿ. ಹೀಗೆ ಸಟ್ಟ ವ್ಯಾಪಾರದ ಉದ್ದೇಶದಿಂದ ಹಣದ ಬೇಡಿಕೆಯು ಬಡ್ಡಿಯ ದರದೊಂದಿಗೆ ಋಣಾತ್ಮಕ ಸಂಬಂಧ ಹೊಂದಿದೆ. ನೋಡಿ ಸಟ್ಟ ವ್ಯಾಪಾರದೊಂದಿಗೆ ಬಡ್ಡಿಯ ದರದೊಂದಿಗೆ ಋಣಾತ್ಮಕ ಸಂಬಂಧ ಹೊಂದೈತಿ ಅಂತ ಹೇಳ್ತಾರೆ. ಯಾಕಂದ್ರೆ ಬಡ್ಡಿಯ ದರ ಅಧಿಕ ಆತಂದ್ರೆ ರೀ ಸಟ್ಟ ವ್ಯಾಪಾರದ ಬೇಡಿಕೆ ಕಡಿಮೆ ಆಗ್ತೈತಿ. ಬಡ್ಡಿಯ ದರ ಕಡಿಮೆ ಆತಂದ್ರೆ ಸಟ್ಟ ವ್ಯಾಪಾರದ ಉದ್ದೇಶದಿಂದ ಬೇಡಿಕೆ ಪ್ರಮಾಣ ಏನಾಗ್ತೈತಿ ರೀ, ಹೆಚ್ಚಾಗ್ತೈತಿ. ಅದಕ್ಕಾಗಿ ಇದು ಸಟ್ಟ ವ್ಯಾಪಾರದ ಉದ್ದೇಶದಿಂದ ಏನಪ್ಪ ಅಂದ್ರೆ ಬಡ್ಡಿಯ ದರದೊಂದಿಗೆ ಋಣಾತ್ಮಕವಾದಂಥ ಸಂಬಂಧ ಹೊಂದಿದೆ. ಹಾಗಾದ್ರೆ ಇಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತೈತಿ ಅಂದ್ರೆ ರೀ, ಸೂತ್ರದ ಮೂಲಕ ನೋಡಿದಾಗ MSD ಸ್ಪೆಕ್ಯುಲೇಟಿವ್ ಮೋಟಿವ್. ನೋಡಿ ಸ್ಪೆಕ್ಯುಲೇಟಿವ್ ಮೋಟಿವ್ ಈಸ್ ಈಕ್ವಲ್ ಟು R MX minus R divided by R minus R ಮಿನಿಮಮ್. ನೋಡಿ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಹಣದ ಬೇಡಿಕೆ. ನೋಡಿ ರೇಟ್ ಆಫ್ ಮ್ಯಾಕ್ಸಿಮಮ್ ಇತ್ತಂದ್ರೆ ರೀ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಏನಾಗ್ತೈತಿ ರೀ, ಕಡಿಮೆ ಆಗ್ತೈತಿ. ಒಂದು ವೇಳೆ ಬಡ್ಡಿಯ ದರ ಅಧಿಕ ಇತ್ತಂದ್ರೆ ಇಲ್ಲಿ ಏನಾಗ್ತೈತಿ ರೀ, ಮಿನಿಮಮ್. ರೇಟ್ ಆಫ್ ಇಂಟ್ರೆಸ್ಟ್ ಮಿನಿಮಮ್ ಇತ್ತಂದ್ರೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಬೇಡಿಕೆ ಏನಾಗ್ತೈತಿ ರೀ, ಹೆಚ್ಚಾಗ್ತೈತಿ. ಇಲ್ಲಿ ಆರ್ ಅಂದ್ರೆ ನೋಡಿ ಆರ್ ಅಂದ್ರೆ ಬಡ್ಡಿಯ ದರ. ನೋಡಿ ಆರ್ ಅಂದ್ರೆ ಬಡ್ಡಿಯ ದರ. ನಂತರ ಆರ್ ಮ್ಯಾಕ್ಸಿಮಮ್ ಅಂದ್ರೆ ಬಡ್ಡಿಯ ದರದ ಗರಿಷ್ಠ ಪ್ರಮಾಣ. ಬಡ್ಡಿಯ ದರದ ಗರಿಷ್ಠ ಪ್ರಮಾಣ. ಇನ್ನಂತರ ಆರ್ ಮೈನಸ್ ಮಿನಿಮಮ್ ಅಂದ್ರೆ ನೋಡ್ರಿ ಆರ್ ಮಿನಿಮಮ್ ಅಂದ್ರೆ ಬಡ್ಡಿಯ ದರದ ಕನಿಷ್ಠ ಪ್ರಮಾಣ. ಬಡ್ಡಿಯ ದರದ ಕನಿಷ್ಠ ಪ್ರಮಾಣ.
ನೋಡಿ ವಿದ್ಯಾರ್ಥಿಗಳಲ್ಲಿ ಬಡ್ಡಿಯ ದರದ ಗರಿಷ್ಠ ಪ್ರಮಾಣ ಇತ್ತಂದ್ರೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಬೇಡಿಕೆ 0 ಆಗ್ತೈತಿ. ಯಾಕಂದ್ರೆ ಬಡ್ಡಿಯ ದರನ ಅಧಿಕ ಐತಿ, ಅಲ್ಲಿ ಲಾಭ ಹೆಚ್ಚು ಬರ್ತೈತಿ. ಸೊ ಏನಪ್ಪ ಅಂದ್ರೆ ಹೂಡಿಕೆ ಮಾಡೋದಕ್ಕಿಂತ ಬಡ್ಡಿಯ ದರ ಅಧಿಕ ಐತಿ, ಅಲ್ಲಿ ಏನಾಗ್ತೈತಿ ರೀ ಸೆಕ್ಯೂರಿಟಿ ಸಿಗ್ತೈತಿ ಅನ್ನುವ ಉದ್ದೇಶದಿಂದ ಬಡ್ಡಿಯ ದರ ಮ್ಯಾಕ್ಸಿಮಮ್ ಇತ್ತಂದ್ರೆ ಏನಪ್ಪ ಅಂದ್ರೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಹಣದ ಬೇಡಿಕೆ ಕಡಿಮೆ ಆಗ್ತೈತಿ. ಒಂದು ವೇಳೆ ಏನಾದರೂ ಬಡ್ಡಿಯ ದರ ಮಿನಿಮಮ್ ಆತಂದ್ರೆ ಅಂದ್ರೆ ಬಡ್ಡಿಯ ದರ ಕನಿಷ್ಠ ಪ್ರಮಾಣದಲ್ಲಿ ಕಡಿಮೆ ಇತ್ತಂದ್ರೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಹಣದ ಬೇಡಿಕೆ ಏನಾಗ್ತೈತಿ ರೀ ಹೆಚ್ಚಾಗ್ತೈತಿ. ಇದರಿಂದಾಗಿ ಬಡ್ಡಿಯ ದರದೊಂದಿಗೆ ಸಟ್ಟ ವ್ಯಾಪಾರದ ಉದ್ದೇಶ ಏನಾಗೈತೆ ಅಂತ ಹೇಳ್ತಾರೆ, ಋಣಾತ್ಮಕವಾದಂಥ ಸಂಬಂಧವನ್ನು ಹೊಂದೈತೆ ಅಂತ ಹೇಳ್ತಾರ. ನೋಡಿ ವಿದ್ಯಾರ್ಥಿಗಳೇ, ನಾವಿವತ್ತು ಹಣದ ಬೇಡಿಕೆಯ ಉದ್ದೇಶಗಳನ್ನು ಏನಪ್ಪ ಅಧ್ಯಯನವನ್ನು ಮಾಡಿದ್ವಿ. ಹಣದ ಬೇಡಿಕೆಯ ಉದ್ದೇಶಗಳನ್ನು 2 ರೀತಿಯಾಗಿ ನೋಡ್ತೀವಿ. ಒಂದು, ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ ಉಂಟಾಗ್ತೈತಿ. ಎರಡನೇದಾಗಿರುವಂಥದ್ದು ಸಟ್ಟ ವ್ಯಾಪಾರದ ಉದ್ದೇಶದಿಂದಾಗಿ ಹಣದ ಬೇಡಿಕೆ ಉಂಟಾಗ್ತೈತಿ ಅಂತ ಹೇಳಿದ್ದೀವಿ. ಇಷ್ಟು ಏನಪ್ಪ ಅಂದ್ರೆ ಹಣದ ಬೇಡಿಕೆ. ಇನ್ನು ನಂತರ ಬರುವಂಥದ್ದು ನೋಡ್ರಿ ವಿದ್ಯಾರ್ಥಿಗಳೇ, ಪ್ರಮುಖವಾಗಿರುವಂಥದ್ದು ಹಣದ ಪೂರೈಕೆ. ನೋಡಿ ಹಣದ ಪೂರೈಕೆ. ನೆಕ್ಸ್ಟ್ ಬರುವಂಥದ್ದು ಹಣದ ಪೂರೈಕೆ, ಸಪ್ಲೈ ಆಫ್ ಮನಿ. ಹಾಗಾದ್ರೆ ಹಣದ ಪೂರೈಕೆ ಅಂದ್ರೆ ಏನ? ಈ ಹಣದ ಪೂರೈಕೆಯನ್ನು ಯಾರು ಮಾಡ್ತಾರ? ನೋಡಿ ಹಣದ ಪೂರೈಕೆ ಅಂದ್ರೆ ಹೇಳ್ತಾರ, ಒಂದು ನಿರ್ದಿಷ್ಟವಾದಂಥ ಅವಧಿಯಲ್ಲಿ ದೇಶದ ಜನರು ಏನಪ್ಪಂದ್ರೆ ಬಳಿ ಇರುವ ನೋಟು ಮತ್ತು ನಾಣ್ಯಗಳ ಒಟ್ಟು ಸಂಗ್ರಹಕ್ಕೆ ಹಣದ ಪೂರೈಕೆ ಎನ್ನುತ್ತೇವೆ. ನೋಡಿ ಒಂದು ನಿರ್ದಿಷ್ಟವಾದಂಥ ಸಮಯದಲ್ಲಿ ಆ ದೇಶದಲ್ಲಿರುವಂತಹ ಅಂದರೆ ಒಂದು ನಿರ್ದಿಷ್ಟವಾದಂಥ ಸಮಯದಲ್ಲಿ ದೇಶದ ಜನರ ಬಳಿ ಇರುವಂಥ ನೋಟುಗಳು ಮತ್ತು ನಾಣ್ಯಗಳು, ನೋಡಿ ಚಲಾವಣೆಯಲ್ಲಿರುವಂಥ ನೋಟುಗಳು ಮತ್ತು ನಾಣ್ಯಗಳ ಒಟ್ಟು ಸಂಗ್ರಹಕ್ಕೆ, ಎಷ್ಟು ಮೌಲ್ಯದ ಹಣ ಐತಿ ಒಟ್ಟು ಸಂಗ್ರಹಕ್ಕೆ ನಾವೇನಂತ ಕರಿತೀವಿ? ಹಣದ ಪೂರೈಕೆ ಅಂತೇಳಿ ಕರಿತೀವಿ. ಇಲ್ಲಿ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಹಣವು ನಗದು ಮತ್ತು ಬ್ಯಾಂಕ್ ಠೇವಣಿಗಳನ್ನು ಒಳಗೊಂಡಿರುತ್ತದೆ. ನೋಡಿಲಿ ಹಣ ಹೆಂಗೆ ಉಂಡಿರ್ತೈತಿ ಅಂದರೆ ಹಣದ ಪೂರೈಕೆ ರೀ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಹಣ ನಗದು ಮತ್ತು ಬ್ಯಾಂಕ್ ಠೇವಣಿಗಳನ್ನು ಒಳಗೊಂಡಿರ್ತೈತಿ. ನಗದು ಹಣ ಅಂದ್ರೆ ರೀ ಜನರು ತಂಬಳಿ ಇರುವಂಥದ್ದು. ಬ್ಯಾಂಕ್ ಠೇವಣಿ ಅಂದ್ರೆ ಬ್ಯಾಂಕಿನಲ್ಲಿ ಏನು ಮಾಡಿದ್ರಿ ಸಂಗ್ರಹಣೆ ಮಾಡುವಂಥದ್ದು, ಕೂಡಿಡುವಂಥದ್ದು. ನೋಡಿ ಅದಕ್ಕಾಗಿ ಆಧುನಿಕತೆಯಲ್ಲಿ ಹಣವು ನಗದು ಮತ್ತು ಬ್ಯಾಂಕ್ ಠೇವಣಿಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ ಯಾವ ಯಾವ ಬಗೆಯ ಬ್ಯಾಂಕ್ ಠೇವಣಿಗಳನ್ನು ಒಳಗೊಂಡಿರುತ್ತದೆ ಎಂಬುದನ್ನು ಮೇಲೆ ಹಣವು ಹಲವು ಮಾಪನಗಳನ್ನು ಅವಲಂಬಿತವಾಗಿದೆ. ಯಾಕಂದ್ರೆ ಬ್ಯಾಂಕಿನಲ್ಲಿ ಬರುವಂಥ ಠೇವಣಿಗಳು ಹಲವು ರೀತಿಯಾದಂಥ ಠೇವಣಿಗಳದಾವ. ಅವು ಯಾವ ಯಾವ ಠೇವಣಿಗಳನ್ನು ಒಳಗೊಂಡಾವ, ಆ ಯಾವ ಯಾವ ಠೇವಣಿಗಳನ್ನು ಅವಲಂಬಿಸಿದಾವೆ ಎಂಬುದನ್ನು ನಾವಿಲ್ಲಿ ಏನು ಮಾಡ್ತೀರಿ, ಹಣವು ಮಾಪನದ ಮೂಲಕ ಅವಲಂಬಿತವಾಗಿರುತ್ತದೆ. ಇಲ್ಲಿ ಹಲವು ಬಗೆಯ ಸಂಸ್ಥೆಗಳನ್ನು ಒಳಗೊಂಡಿರುವ ವ್ಯವಸ್ಥೆಯಿಂದ ರಚನೆಯಾಗಿದೆ. ನೋಡಿ ಏನು ಹೇಳ್ತಾರಪ್ಪ ಅಂದ್ರೆ ಇವುಗಳು ಎರಡು ರೀತಿಯ ಬಗೆಯ ಸಂಸ್ಥೆಗಳನ್ನು ಏನಪ್ಪ ಅಂದ್ರೆ ಒಳಗೊಂಡಿರುವಂತೆ ಇವು ರಚನೆಯಾಗಿದ್ದಾವ. ಆರ್ಥಿಕತೆಯಲ್ಲಿ ಕೇಂದ್ರ ಬ್ಯಾಂಕುಗಳು ಮತ್ತು ವಾಣಿಜ್ಯ ಬ್ಯಾಂಕುಗಳನ್ನು ಒಳಗೊಂಡಿದೆ. ನೋಡಿ 2 ರೀತಿಯಾದಂಥ ಸಂಸ್ಥೆಗಳನ್ನು ಏನಪ್ಪ ಅಂದ್ರೆ ಒಳಗೊಂಡಾವ. ಆ 2 ರೀತಿಯಾದಂಥ ಸಂಸ್ಥೆಗಳಲ್ಲಿ ಬರುವಂಥದ್ದು ಒಂದು ಕೇಂದ್ರ ಬ್ಯಾಂಕು, ಇನ್ನೊಂದು ವಾಣಿಜ್ಯ ಬ್ಯಾಂಕುಗಳ ಮೂಲಕ ಏನಪ್ಪ ಅಂದ್ರೆ ಹಣದ ಪೂರೈಕೆ ಪ್ರಮಾಣ ಹೆಂಗೆ ಆಗ್ತೈತಿ. ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖವಾಗಿರುವಂಥದ್ದು ಕೇಂದ್ರ ಬ್ಯಾಂಕು. ನೋಡಿ ಪ್ರಮುಖವಾಗಿರುವಂಥದ್ದು ಕೇಂದ್ರ ಬ್ಯಾಂಕು. ನೋಡಿ ವಿದ್ಯಾರ್ಥಿಗಳೇ, ನಾವಿವತ್ತು ಪ್ರಮುಖವಾಗಿ ಅಧ್ಯಯನ ಮಾಡುವಂಥದ್ದು ಯಾವುದಂದ್ರೆ ಕೇಂದ್ರ ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್ ಅಂತೇಳಿ ಬರ್ತೈತಿ. ಹಾಗಾದ್ರೆ ಕೇಂದ್ರ ಬ್ಯಾಂಕು ಅಂದರೆ ಏನ? ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ನಾವಿವತ್ತು ಅಧ್ಯಯನವನ್ನು ಮಾಡೋಣ. ಇಲ್ಲಿ ಪ್ರತಿಯೊಂದು ದೇಶವು ಒಂದು ಕೇಂದ್ರ ಬ್ಯಾಂಕನ್ನು ಹೊಂದಿರುತ್ತದೆ. ಯಾಕಂದ್ರೆ ಆ ದೇಶದ ಆರ್ಥಿಕತೆಯಲ್ಲಿ ಹಣದ ಪ್ರಮಾಣವನ್ನು ನಿರ್ಧರಿಸಲು, ಹಣದ ಚಲಾವಣೆಯನ್ನು ಮಾಡಲು, ಹಣದ ಪೂರೈಕೆಯನ್ನು ಮಾಡಲು ಆ ದೇಶಕ್ಕೆ ಒಂದು ಕೇಂದ್ರ ಬ್ಯಾಂಕ್ ಏನಾಗಿರ್ತೈತಿ ರೀ ಅವಶ್ಯಕವಾಗಿರ್ತೈತಿ. ಅದಕ್ಕಾಗಿ ಪ್ರತಿ ಒಂದು ದೇಶವು ಕೇಂದ್ರ ಬ್ಯಾಂಕುಗಳನ್ನು ಹೊಂದಿರುತ್ತವೆ. ಇದು ಇಡೀ ಹಣದ ಸಂಬಂಧಿಸಿದ ವ್ಯವಹಾರದ ಉನ್ನತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ನೋಡಿ ಇಡೀ ಆರ್ಥಿಕತೆಯಲ್ಲಿ ಬರುವಂಥ ಹಣದ ಚಲಾವಣೆ, ಇಡೀ ಆರ್ಥಿಕತೆಯಲ್ಲಿ ಬರುವಂಥ ಹಣದ ಪ್ರಮಾಣವನ್ನು ನಿರ್ವಹಿಸುವ ಒಂದು ಉನ್ನತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಅಲ್ಲದೆ
ಕೇಂದ್ರ ಬ್ಯಾಂಕು ದೇಶದ ಹಣ ಸಂಬಂಧಿತ ವಿಷಯ ಹಾಗೂ ಬ್ಯಾಂಕೋದ್ಯಮ ವ್ಯವಸ್ಥೆಯಲ್ಲಿ ನೋಡಿ, ಒಂದು ದೇಶದ ಹಣ ಸಂಬಂಧಿಸಿದಂತಹ, ಒಂದು ದೇಶಕ್ಕೆ ಸಂಬಂಧಿಸಿದಂಥ ಹಣ ಸಂಬಂಧಿಸಿದ ವಿಷಯ ಹಾಗೂ ಬ್ಯಾಂಕೋದ್ಯಮ ವ್ಯವಸ್ಥೆಯಲ್ಲಿ ಏನಪ್ಪ ಅಂದ್ರೆ ಉತ್ತಮವಾದಂಥ ಏನು ಹೊಂದಿದೆ ಅಂತ ಹೇಳ್ತಾರೆ, ಅತ್ಯುತ್ತ ಅಧಿಕಾರವನ್ನು ಹೊಂದಿರುತ್ತದೆ. ಇಲ್ಲಿ ಕೇಂದ್ರ ಬ್ಯಾಂಕು ಹಣದ ಮಾರುಕಟ್ಟೆಯ ಧುರೀಣನಾಗಿದ್ದು ನೋಡಿ, ಕೇಂದ್ರ ಬ್ಯಾಂಕಿನ ಕೆಲಸ ಏನಂದ್ರೆ ರೀ, ಹಣದ ಮಾರುಕಟ್ಟೆಯ ಧುರೀಣನಾಗಿದ್ದು ಕೊಡುವ ವಾಣಿಜ್ಯ ಬ್ಯಾಂಕುಗಳ ಮತ್ತಿತರ ಹಣಕಾಸು ಸಂಸ್ಥೆಗಳ ಕಾರ್ಯಕಲಾಪಗಳನ್ನು ನಿರ್ದೇಶಿಸುತ್ತದೆ. ನೋಡಿ, ಇದು ಹಣಕಾಸಿನ ಮಾರುಕಟ್ಟೆ, ಹಣದ ಮಾರುಕಟ್ಟೆಯ ಧುರೀಣನಾಗಿದ್ದು ವಾಣಿಜ್ಯ ಬ್ಯಾಂಕುಗಳಿಗೆ ನಿರ್ದೇಶನವನ್ನು ನೀಡಿ ಮತ್ತು ನಿಯಂತ್ರಿಸುತ್ತದೆ ಹಾಗೂ ಮೇಲ್ವಿಚಾರಣೆಯನ್ನು ಮಾಡುತ್ತದೆ. ನೋಡಿ, ಎಲ್ಲ ವಾಣಿಜ್ಯ ಬ್ಯಾಂಕುಗಳ ಮೇಲ್ವಿಚಾರಣೆ, ಅವುಗಳಿಗೆ ನಿರ್ದೇಶನ ಕೊಡೋದು, ಅವನ್ನು ನಿರ್ಧರಿಸುವಂಥರ ಮೂಲಕ ಮೇಲ್ವಿಚಾರಣೆಯನ್ನು ಮಾಡ್ತೈತೆ ಅಂತ ಹೇಳ್ತಾರೆ. ಹೀಗೆ ಜಗತ್ತಿನ ಪ್ರತಿಯೊಂದು ದೇಶವು ಒಂದು ಕೇಂದ್ರ ಬ್ಯಾಂಕನ್ನು ಹೊಂದಿರುತ್ತದೆ. ಈ ಬ್ಯಾಂಕು ದೇಶದ ಅತ್ಯುನ್ನತ ಬ್ಯಾಂಕಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಪ್ರಪಂಚದ ಪ್ರತಿಯೊಂದು ದೇಶವು ಕೇಂದ್ರ ಬ್ಯಾಂಕನ್ನು ಹೊಂದಿರುವಂತೆ ಭಾರತವು ಸಹ ಒಂದು ಕೇಂದ್ರ ಬ್ಯಾಂಕನ್ನು ಹೊಂದಿದೆ. ನೋಡಿ, ದೇಶವು ಪ್ರಪಂಚದ ಎಲ್ಲ ರಾಷ್ಟ್ರಗಳು ಹೊಂದಿರುವಂಥ ಕೇಂದ್ರ ಬ್ಯಾಂಕಿನಂತೆ ಭಾರತವು ಒಂದು ಕೇಂದ್ರ ಬ್ಯಾಂಕನ್ನು ಹೊಂದಿದೆ. ಅದೇ ಬ್ಯಾಂಕ್ ಯಾವುದಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡ್ರಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಕೇಂದ್ರ ಬ್ಯಾಂಕ್ ಯಾವುದಂದ್ರೆ ರೀ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ಭಾರತದ ಕೇಂದ್ರ ಬ್ಯಾಂಕ್ ಯಾವುದಂತ ಕರಿತೀವಿ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಇದು ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೇಂದ್ರ ಸ್ಥಾನವನ್ನು ಆಕ್ರಮಿಸಿಕೊಂಡು ದೇಶದ ಆರ್ಥಿಕ ಮತ್ತು ಹಣಕಾಸಿನ ಸ್ಥಿರತೆಗೆ ಇದೇನು ಮಾಡ್ತೈತಿ ರೀ, ಶ್ರಮವನ್ನು ವಹಿಸ್ತೈತಿ. ಈ ರಿಸರ್ವ್ ಬ್ಯಾಂಕು 1935 ನೋಡಿ 1935 ಏಪ್ರಿಲ್ 1ರಂದು ನೋಡಿ 1935 ಏಪ್ರಿಲ್ 1ರಂದು ಖಾಸಗಿ ಷೇರುದಾರರ ಬ್ಯಾಂಕಾಗಿ ಸ್ಥಾಪಿಸಲ್ಪಟ್ಟಿತು. ನೋಡಿ, ಇದು ಪ್ರಾರಂಭ ಆದದ್ದು ಯಾವಾಗಂದ್ರೆ ರೀ 1935 ಏಪ್ರಿಲ್ 1ರಂದು. ಯಾರು ಸ್ಥಾಪನೆ ಮಾಡಿದಾರೆ ರೀ? ಖಾಸಗಿ ಷೇರುದಾರರು, ಖಾಸಗಿ ವ್ಯಕ್ತಿಗಳು ಕೂಡ್ಕೊಂಡು ಹಣವನ್ನು ಏನಪ್ಪ ಅಂದ್ರೆ ಹೂಡಿಕೆ ಮಾಡಿ ಖಾಸಗಿ ಷೇರುದಾರರ ಮೂಲಕ 1935 ಏಪ್ರಿಲ್ 1ರಂದು ಸ್ಥಾಪನೆಯಾದಂಥ ಬ್ಯಾಂಕು. ಸ್ವತಂತ್ರ ನಂತರ, ಭಾರತ ಸ್ವತಂತ್ರ ಬಂದ ನಂತರ, ಯಾಕಂದರೆ ಇದು 1935ರಾಗ ಸ್ಥಾಪನೆ ಆಗೈತಿ. ನಿಮ್ಗೆ ಗೊತ್ತೈತಿ, ಭಾರತಕ್ಕೆ ಸ್ವತಂತ್ರ ಬಂದಿದ್ದು 1947ರಲ್ಲಿ. ನೋಡಿ, ಭಾರತಕ್ಕೆ ಸ್ವತಂತ್ರ ಬಂದ ನಂತರ ದೇಶಕ್ಕೆ ಒಂದು ಸರ್ಕಾರಿ ಬ್ಯಾಂಕು ಅವಶ್ಯಕ ಉಂಟಾಯಿತು. ಆವಾಗ ಸರ್ಕಾರ ರಿಸರ್ವ್ ಬ್ಯಾಂಕ್ ಆಫ್ ಏನಪ್ಪ ಅಂದ್ರೆ ನಾಮಕರಣವನ್ನು ಮಾಡ್ತೀವಾಗಂದ್ರೆ ರೀ 1949ರಲ್ಲಿ. ನೋಡಿ, 1949 ಜನವರಿ 1. ನೋಡಿ, 1949 ಜನವರಿ 1ರಂದು ಇದನ್ನು ರಾಷ್ಟ್ರೀಕೃತ ಬ್ಯಾಂಕಾಗಿ ಏನಪ್ಪ ಅಂದ್ರೆ ಪರಿವರ್ತನೆಯನ್ನು ಮಾಡಿತಂತ ಹೇಳ್ತೀವಿ. ನೋಡಿ, ಇದು ಪ್ರಾರಂಭವಾದದ್ದು 1935 ಏಪ್ರಿಲ್ 1ರಂದು ಖಾಸಗಿ ಷೇರುದಾರರ ಹೂಡಿಕೆಯಿಂದ. ನಂತರ ಸ್ವತಂತ್ರ ಬಂದ ನಂತರ ಭಾರತಕ್ಕೆ ಒಂದು ಕೇಂದ್ರ ಬ್ಯಾಂಕಿನ ಅವಶ್ಯಕತೆ ಇತ್ತು. ಆವಾಗ 1949 ಜನವರಿ 1ರಂದು ಈ ಖಾಸಗಿ ಷೇರುದಾರರ ಬ್ಯಾಂಕನ್ನು ರಾಷ್ಟ್ರೀಕೃತ ಬ್ಯಾಂಕಾಗಿ ಘೋಷಣೆ ಮಾಡಿ ಅದನ್ನು ಕೇಂದ್ರ ಬ್ಯಾಂಕ್ ಅಂತೇಳಿ 1949 ಜನವರಿ 1ರಂದು ಏನಪ್ಪ ಅಂದ್ರೆ ಕೇಂದ್ರ ಬ್ಯಾಂಕಾಗಿ ಪರಿವರ್ತನೆಯನ್ನು ಮಾಡಿದರು. ಈ ರೀತಿಯಾದಂಥ ಬದಲಾವಣೆಯಾದಂಥ ಕೇಂದ್ರ ಬ್ಯಾಂಕಿನ ಕಾರ್ಯಗಳು. ನೋಡಿ ವಿದ್ಯಾರ್ಥಿಗಳೇ, ಪ್ರಮುಖವಾಗಿರುವಂಥದ್ದು ಕೇಂದ್ರ ಬ್ಯಾಂಕಿನ ಕಾರ್ಯಗಳು. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕಿನ
ಕಾರ್ಯಗಳು. ಹಾಗಾದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಕೆಲಸ ಮಾಡ್ತೈತಿ? ಫಂಕ್ಷನ್ಸ್ ಫಾರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು. ಅದರಲ್ಲಿ ಮೊದಲನೇದಾಗಿ ಬರುವಂಥ ಕಾರ್ಯ ನೋಟುಗಳ ಮುದ್ರಣ ಮತ್ತು ಚಲಾವಣೆ. ನೋಟುಗಳ ಮುದ್ರಣ ಮತ್ತು ಚಲಾವಣೆ. ನೋಡ್ರಿ, ನೋಟುಗಳ ಮುದ್ರಣ ಮತ್ತು ಚಲಾವಣೆ. ಎರಡನೇದಾಗಿ ಬರುವಂಥದ್ದು ಸಾಲದ ನಿಯಂತ್ರಣ. ಮೂರನೇದಾಗಿ ಬರುವಂಥದ್ದು ಸರ್ಕಾರದ ಬ್ಯಾಂಕಾಗಿ ಕಾರ್ಯ. ಸರ್ಕಾರದ ಬ್ಯಾಂಕಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ. ನಾಲ್ಕನೇದು ವಿದೇಶಿ ವಿನಿಮಯ ಪಾಲಕ. ನಂತರ ಐದನೇದಾಗಿ ಬರುವಂಥದ್ದು ಬ್ಯಾಂಕುಗಳ ಬ್ಯಾಂಕು. ನಂತರ ಆರನೇದಾಗಿ ಬರುವಂಥದ್ದು ಅಂತಿಮ ಋಣದಾತ. ನೋಡಿ, ಕೊನೆಯದಾಗಿ ಬರುವಂಥದ್ದು ಅಂತಿಮ ಋಣದಾತ. ನೋಡಿ ವಿದ್ಯಾರ್ಥಿಗಳೇ, ಕೇಂದ್ರ ಬ್ಯಾಂಕು ನಿರ್ವಹಿಸುವಂಥ ಕಾರ್ಯಗಳು. ಕೇಂದ್ರ ಬ್ಯಾಂಕು ಏನಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯಗಳು. ಕೇಂದ್ರ ಬ್ಯಾಂಕಿನ ಕಾರ್ಯಗಳು ಮೊದಲೇದು ನೋಟುಗಳ ಮುದ್ರಣ ಮತ್ತು ಚಲಾವಣೆ. ಎರಡನೇದಾಗಿ ಬರುವಂಥದ್ದು ಸಾಲದ ನಿಯಂತ್ರಣ. ಮೂರನೇದು ಸರ್ಕಾರದ ಬ್ಯಾಂಕಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ. ನಂತರ ವಿದೇಶಿ ವಿನಿಮಯ ಪಾಲಕನಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ. ನಂತರ ಬ್ಯಾಂಕುಗಳ ಬ್ಯಾಂಕಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ. ನಂತರ ಅಂತಿಮ ಋಣದಾತನಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ನೋಟುಗಳ ಮುದ್ರಣ ಮತ್ತು ಚಲಾವಣೆ. ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ ನೋಟುಗಳನ್ನು ಮುದ್ರಣ ಮಾಡಿ ಚಲಾವಣೆ ತರುವ ಪರಮಾಧಿಕಾರವನ್ನು ಹೊಂದಿದೆ. ಇದು ಮುದ್ರಿಸುವಂಥ ನೋಟುಗಳು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 500 ರೂಪಾಯಿ, 2000 ಮುಖಬೆಲೆಯ. ನೋಡಿದು ಏನಪ್ಪ ಅಂದ್ರೆ ಚಲಾವಣೆಗೆ ತರುವಂಥ ನೋಟುಗಳು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಹಾಗೂ 2000. ನೋಡಿ, 2000 ಮುಖಬೆಲೆಯ ನೋಟುಗಳನ್ನು ಏನು ಮಾಡ್ತೈತ್ರಿ? ಮುದ್ರಿಸುವ ಪರಮಾಧಿಕಾರವನ್ನು ಹೊಂದೈತಿ. ನೋಡಲಿ, 10, 20, 50, 100, 200, ಏನಪ್ಪಂದ್ರೆ 500, 2000 ಮುಖಬೆಲೆಯ ನೋಟುಗಳನ್ನು ಏನಪ್ಪಂದ್ರೆ ಪರಮಾಧಿಕಾರವನ್ನು ಹೊಂದಿದೆ. ನಂತರ ಕೆಲವು ಕೆಲಸವನ್ನು ನಿರ್ವಹಿಸುತ್ತದೆ. 1, 2, 5 ಮತ್ತು 10 ರೂಗಳ ನಾಣ್ಯಗಳನ್ನು ಟಂಕಿಸುವ ಪರಮಾಧಿಕಾರ ಕೇಂದ್ರ ಹಣಕಾಸು ಸಚಿವಾಲಯಕ್ಕಿದೆ. ನೋಡಿ, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ. ನೋಡಿದು 10, 20, 50, 100, 200, 500, 2000 ಮುಖಬೆಲೆಯ ನೋಟುಗಳ ಮುದ್ರಿಸುವ ಪರಮಾಧಿಕಾರವನ್ನು ಹೊಂದಿದ್ರೆ 1 ರೂಪಾಯಿ ನಾಣ್ಯ, 2 ರೂಪಾಯಿ ನಾಣ್ಯ, 5 ರೂಪಾಯಿ ನಾಣ್ಯ, 10 ರೂಪಾಯಿ ನಾಣ್ಯಗಳನ್ನು ಟಂಕಿಸುವ ಪರಮಾಧಿಕಾರ ಎದಕ್ಕೈತೆ ಅಂತ ಹೇಳ್ತಾರೆ ಅಂದ್ರೆ ಕೇಂದ್ರ ಸಚಿವಾಲಯಕ್ಕಿದೆ. ಒಟ್ಟಾರೆ ನೋಟುಗಳನ್ನು ಏನಪ್ಪಂದ್ರೆ ಚಲಾವಣೆಗೆ ತರುವ ಭಾರತದ ಏಕಮಾತ್ರ ಸಂಸ್ಥೆ ಯಾವುದಂದ್ರೆ RBI. ನೋಡ್ರಿ, ನೋಟುಗಳನ್ನು ಚಲಾವಣೆಗೆ ತರುವಂಥದ್ದು RBI. ನೋಟುಗಳನ್ನು ಚಲಾವಣೆಗೆ ತರುವಂಥ ಪರಮಾಧಿಕಾರ ಎದಕ್ಕೆ ಹೊಂದೈತೆ ಅಂದ್ರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI ಏನು ಮಾಡ್ತೈತ್ರಿ? ನೋಟುಗಳ ಚಲಾವಣೆಗೆ ತರುವ ಪರಮಾಧಿಕಾರವನ್ನು ಹೊಂದೈತಿ ಅಂತ ಹೇಳ್ತೀವಿ. ಈ ನಂತರ ಎರಡನೇದು ಸಾಲದ ನಿಯಂತ್ರಣ. ಹೆಂಗೆ ಸಾಲವನ್ನು ನಿಯಂತ್ರಣ ಮಾಡ್ತೈತಿ ಅಂದ್ರೆ ಸಾಲದ ನಿಯಂತ್ರಣವು ರಿಸರ್ವ್ ಬ್ಯಾಂಕಿನ ಇನ್ನೊಂದು ಮಹತ್ತರವಾದಂಥ ಕಾರ್ಯವಾಗಿದೆ. ಅಂದರೆ ಇದು ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಸಾಲವನ್ನು ನಿಯಂತ್ರಿಸುವ ಕೆಲಸವನ್ನು ನಿರ್ವಹಿಸುತ್ತದೆ. ಈ ರೀತಿಯಾದಂಥ ಸಾಲದ ನಿಯಂತ್ರಿಸಲು RBI ತನ್ನ ಬ್ಯಾಂಕ್ ದರ ನೀತಿ. ನೋಡಿ, RBI ತನ್ನ ಬ್ಯಾಂಕ್ ದರ ನೀತಿ, ಮುಕ್ತ ಮಾರುಕಟ್ಟೆಯ ನೀತಿ,
ಇದರ ಜೊತೆಗೆ ಅಪದ್ಮನ ಅನುಪಾತದ ಬದಲಾವಣೆ, ಶಾಸನಬದ್ಧ ದ್ರವ್ಯತಾ ಅನುಪಾತದ ಬದಲಾವಣೆ ಮುಂತಾದ ಪರಿಮಾಣಾತ್ಮಕ ವಿಧಾನಗಳನ್ನು ಮತ್ತು ನಿರ್ದೇಶನ ನೀಡಿ ಇದರ ಮೂಲಕ ಅಂಚಿನ ಅಗತ್ಯ ನಿರ್ಧಾರಕ್ಕೆ ನೈತಿಕ ಪ್ರೇರಣೆಯನ್ನು ಏನಪ್ಪ ಅಂದ್ರೆ ಗುಣಾತ್ಮಕ ಕ್ರಮಗಳನ್ನು ಅನುಸರಿಸುತ್ತದೆ. ನೋಡಿ ಹೆಂಗೆ ಸಾಲವನ್ನು ನಿಯಂತ್ರಣ ಮಾಡ್ತೈತಿ ಅಂದ್ರೆ ಬ್ಯಾಂಕ್ ದರ ಎನ್ನುವಂಥದ್ದನ್ನು ನಿರ್ಧರಿಸ್ತೈತಿ. ಬ್ಯಾಂಕ್ ದರದ ಮೂಲಕ, ಮುಕ್ತ ಮಾರುಕಟ್ಟೆ ನೀತಿ ಎನ್ನುವುದರ ಮೂಲಕ, ನಂತರ ಶಾಸನಬದ್ಧ ದ್ರವ್ಯತೆ ಅನುಪಾತ ಎನ್ನುವಂಥರ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಗೆ ಏನು ಮಾಡ್ತೈತಿ ರೀ, ಸಾಲವನ್ನು ನಿಯಂತ್ರಿಸ್ತೈತಿ ಅಂತ ಹೇಳ್ತೀವಿ. ಅದಕ್ಕಾಗಿ ಸಾಲದ ನಿಯಂತ್ರಣಕ್ಕನಾಗಿ ಏನಪ್ಪ ಅಂದ್ರೆ ಕೆಲಸವನ್ನು ನಿರ್ವಹಿಸ್ತೈತಿ. ಈ ನಂತರ ಮೂರನೇದಾಗಿ ಬರುವಂಥದ್ದು ಸರ್ಕಾರದ ಬ್ಯಾಂಕಾಗಿ ಕಾರ್ಯನಿರ್ವಹಿಸುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಸರ್ಕಾರದ ಬ್ಯಾಂಕಾಗಿ ಪ್ರತಿನಿಧಿಯಾಗಿ ಮತ್ತು ಸರ್ಕಾರದ ಸಲಹೆಗಾರನಾಗಿ ಕೆಲಸವನ್ನು ನಿರ್ವಹಿಸುತ್ತದೆ. ಸರ್ಕಾರದ ಬ್ಯಾಂಕಾಗಿ ಏನಪ್ಪ ಅಂದ್ರೆ ಬ್ಯಾಂಕಾಗಿ ರಿಸರ್ವ್ ಬ್ಯಾಂಕ್ ಕಾರ್ಯನಿರ್ವಹಿಸುವ ಕಾರ್ಯಗಳೆಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸರ್ಕಾರದ ಪ್ರತಿನಿಧಿ ಮತ್ತು ಬ್ಯಾಂಕು ಏನಪ್ಪ ಅಂದ್ರೆ ನಗದು ಹಣವನ್ನು ಠೇವಣಿಯಾಗಿಟ್ಟುಕೊಳ್ಳುತ್ತದೆ. ಇದರ ಜೊತೆಗೆ ಸರ್ಕಾರಕ್ಕೆ ಬರಬೇಕಾದ ಹಣವನ್ನು ಸ್ವೀಕಾರ ಮತ್ತು ಪಾವತಿ, ಸರ್ಕಾರದ ಖರ್ಚು ವೆಚ್ಚಗಳ ಲೆಕ್ಕಪತ್ರ ನಿರ್ವಹಣೆ ಹಾಗೂ ಸರ್ಕಾರಕ್ಕೆ ಹಣಕಾಸಿನ ನೀತಿ, ಆಯವ್ಯಯದ ನೀತಿ, ವಿದೇಶಿ ವಿನಿಮಯ ನೀತಿಗಳ ಬಗ್ಗೆ ಏನು ಕೊಡ್ತೈತಿ ರೀ, ಸಲಹೆಯನ್ನು ಕೊಡ್ತೈತಿ. ನೋಡಿ ಎಲ್ಲ ಸರ್ಕಾರದ ಖರ್ಚು ವೆಚ್ಚಗಳನ್ನು ನಿಭಾಯಿಸುವಂಥದ್ದು, ಸರ್ಕಾರದ ಬಳಿ ಇರುವಂಥ ಹಣದ ಠೇವಣಿಯನ್ನು ಇಟ್ಟುಕೊಳ್ಳುವಂಥದ್ದು, ಇವೆಲ್ಲವನ್ನು ನಿರ್ವಹಿಸೋದು ಯಾವುದಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್. ನೋಡಿ ಅದಕ್ಕಾಗಿ ಸರ್ಕಾರದ ಬ್ಯಾಂಕ್ ಆಗಿದೆ ಏನು ಮಾಡ್ತೈತಿ ರೀ, ಕಾರ್ಯವನ್ನು ನಿರ್ವಹಿಸ್ತೈತಿ ಅಂತ ಹೇಳ್ತೀವಿ. ಈ ನಂತರ ಬರುವಂಥದ್ದು ವಿದೇಶಿ ವಿನಿಮಯ ಪಾಲಕ. ಹಾಗಾದ್ರೆ ವಿದೇಶಿ ವಿನಿಮಯ ಪಾಲಕನಾಗಿ ಹೆಂಗೆ ಕೆಲಸ ಮಾಡ್ತೈತಿ ಅಂತ ಹೇಳ್ತಾರೆ ಅಂದ್ರೆ ರೀ, ರಿಸರ್ವ್ ಬ್ಯಾಂಕ್ ದೇಶದ ಕೇಂದ್ರ ಬ್ಯಾಂಕಾಗಿ ದೇಶದ ಅಮೂಲ್ಯವಾದಂಥ ವಿದೇಶಿ ವಿನಿಮಯ ಸಂರಕ್ಷಕನಾಗಿ ಏನಪ್ಪ ಅಂದ್ರೆ ಸುರಕ್ಷಿತವಾಗಿ ಕಾಪಾಡುತ್ತದೆ. ವಿದೇಶಿ ವಿನಿಮಯವನ್ನು ಸುರಕ್ಷಿತವಾಗಿ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏನು ಬದಲಾವಣೆ ಆಗ್ತೈತಿಲ್ಲ ಅದನ್ನು ಸುರಕ್ಷಿತವಾದಂಥ ರೀತಿಯಲ್ಲಿ ಏನು ಮಾಡ್ತೈತಿ ಅಂತ ಹೇಳ್ತಾರೆ, ಕಾಪಾಡುತ್ತದೆ. ದೇಶದ ಕೇಂದ್ರ ಬ್ಯಾಂಕು ರಿಸರ್ವ್ ಬ್ಯಾಂಕ್ ವಿದೇಶಿ ಹಣವನ್ನು ಸಂಗ್ರಹಿಸುವುದು ಮತ್ತು ಒಂದು ದೇಶದ ಹಣವನ್ನು ಇನ್ನೊಂದು ದೇಶದ ಹಣದೊಂದಿಗೆ ಪರಿವರ್ತಿಸುವುದು ಹಾಗೂ ವಿದೇಶಿ ವ್ಯಾಪಾರಕ್ಕೆ ಬೇಕಾದ ವಿದೇಶಿ ಹಣವನ್ನು ಒದಗಿಸುವ ಕೆಲಸವನ್ನು ಇದೇನು ಮಾಡ್ತೈತಿ ರೀ, ನಿರ್ವಹಿಸ್ತೈತಿ. ನೋಡಿ ಒಂದು ದೇಶದ ಹಣವನ್ನು ಇನ್ನೊಂದು ದೇಶದ ಹಣದೊಂದಿಗೆ ಬದಲಾವಣೆ ಮಾಡಿ ವಿದೇಶಿ ವ್ಯಾಪಾರಕ್ಕೆ ಬೇಕಾದಂಥ ಸಂಬಂಧವನ್ನು ಏನಪ್ಪ ಅಂದ್ರೆ ಸಂಬಂಧಿಸಿದ ಹಣವನ್ನು ಒದಗಿಸುವ ಕೆಲಸವನ್ನು ಈ ಕೇಂದ್ರ ಬ್ಯಾಂಕ್ ಮಾಡ್ತೈತಿ. ಅದಕ್ಕಾಗಿ ಇದನ್ನು ನಾವು ವಿದೇಶಿ ವಿನಿಮಯ ಪಾಲಕ ಅಂತೇಳಿ ಕರಿತೀವಿ. ಈ ನಂತರ ಬರುವಂಥದ್ದು ನೋಡ್ರಿ ಬ್ಯಾಂಕುಗಳ ಬ್ಯಾಂಕು. ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕುಗಳ ಬ್ಯಾಂಕಾಗಿ ಕೆಲಸವನ್ನು ನಿರ್ವಹಿಸುತ್ತದೆ. ದೇಶದ ಎಲ್ಲ ವಾಣಿಜ್ಯ ಬ್ಯಾಂಕುಗಳಿಂದ ಒಂದು ನಿರ್ದಿಷ್ಟ ಭಾಗವನ್ನು ಮೀಸಲಿನ ನಿಧಿ ರೂಪದಲ್ಲಿ ರಿಸರ್ವ್ ಬ್ಯಾಂಕ್ ಇಟ್ಟುಕೊಳ್ಳುತ್ತದೆ. ನೋಡಿ ಭಾರತ ದೇಶದಲ್ಲಿರುವಂಥ ಎಲ್ಲ ವಾಣಿಜ್ಯ ಬ್ಯಾಂಕುಗಳ ಒಂದು ಭಾಗವನ್ನು ಏನು ಮಾಡ್ತೈತಿ ರೀ, ನಿಧಿಯನ್ನು ಏನಪ್ಪ ಅಂದ್ರೆ ನಿರ್ದಿಷ್ಟವಾದಂಥ ನಿಧಿಯನ್ನು ರೂಪದಲ್ಲಿ ಬ್ಯಾಂಕುಗಳಲ್ಲಿ ಏನಪ್ಪ ಅಂದ್ರೆ ಇಟ್ಟುಕೊಳ್ಳುತ್ತದೆ. ಇವುಗಳನ್ನು ಹುಂಡಿಗಳ ಮುಂದುವರಿಯುವುದರ ಮೂಲಕ ಮತ್ತು ಭದ್ರತೆಗಳನ್ನು ಆಧಾರವಾಗಿಟ್ಟುಕೊಂಡು ಅದರ ಮೇಲೆ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲವನ್ನು ನೀಡುತ್ತದೆ. ನೋಡಿ ಒಂದು ನಿರ್ದಿಷ್ಟ ಭಾಗದ ಹಣವನ್ನು ತನ್ನ ಬಳಿ ಸಂಗ್ರಹವಾಗಿಟ್ಟುಕೊಂಡು ವಾಣಿಜ್ಯ ಬ್ಯಾಂಕುಗಳಿಗೆ ಏನು ಕೊಡ್ತೈತಿ ರೀ, ಸಾಲವನ್ನು ಕೊಡುತ್ತದೆ. ನಂತರ ಇಲ್ಲಿ ವಾಣಿಜ್ಯ ಬ್ಯಾಂಕುಗಳಿಗೆ ಬೇಕಾದಂತಹ ನೋಡಿ ಹಣದ ಪೂರೈಕೆಯನ್ನು ಏನಪ್ಪ ಅಂದ್ರೆ ಈ ಕೇಂದ್ರ ಬ್ಯಾಂಕು ನಿರ್ವಹಿಸಿಕೊಂಡು ಹೋಗ್ತೈತಿ ಅಂತ ಹೇಳ್ತೀವಿ. ವಾಣಿಜ್ಯ ಬ್ಯಾಂಕುಗಳಿಗೆ ರಿಸರ್ವ್ ಬ್ಯಾಂಕ್ ಏನಪ್ಪ ಅಂದ್ರೆ ಬ್ಯಾಂಕು ಆಗಿದ್ದರಿಂದ ಬ್ಯಾಂಕಿನ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ನಿರ್ದೇಶನ ಮತ್ತು ಸಲಹೆಗಳನ್ನು ನೀಡುತ್ತದೆ. ಈ ಮೇಲಿನ ಎಲ್ಲ ಕಾರ್ಯಗಳನ್ನು ಕೇಂದ್ರ ಬ್ಯಾಂಕು ನಿರ್ವಹಿಸುವುದರಿಂದ ಇದನ್ನು ಬ್ಯಾಂಕುಗಳ ಬ್ಯಾಂಕ್ ಎನ್ನುತ್ತೇವೆ. ನೋಡಲಿ ವಾಣಿಜ್ಯ ಬ್ಯಾಂಕುಗಳಿಗೆ ಸಲಹೆ ಕೊಡ್ತೈತಿ, ಸೂಚನೆ ಕೊಡ್ತೈತಿ, ನಿರ್ದೇಶನವನ್ನು ಕೊಡ್ತೈತಿ. ನಂತರ ವಾಣಿಜ್ಯ ಬ್ಯಾಂಕುಗಳಿಗೆ ಹಣವನ್ನು ಕೊಡುವುದರ ಮೂಲಕ ಒಂದು ನಿರ್ದಿಷ್ಟವಾದಂಥ ವ್ಯವಸ್ಥೆಯನ್ನು ಏನಪ್ಪ ಅಂದ್ರೆ ಕಲ್ಪಿಸಿಕೊಡುವುದರಿಂದ ಇದನ್ನು ನಾವು ಬ್ಯಾಂಕುಗಳ ಬ್ಯಾಂಕ್ ಅಂತೇಳಿ ಕರಿತೀವಿ. ಈ ನಂತರ ಕೊನೆಯದಾಗಿ ಬರುವಂಥದ್ದು ನೋಡ್ರಿ ಅಂತಿಮ ಋಣದಾತ. ಹಾಗಾದ್ರೆ ಅಂತಿಮ ಋಣದಾತ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕರೆನ್ಸಿ ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆಯಾಗಿ ಏನಪ್ಪ ಅಂದ್ರೆ ಹೆಚ್ಚು ಸಾಲವನ್ನು ಸೃಷ್ಟಿಸುವ ಸಲುವಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ಹಣದ ಅವಶ್ಯಕತೆ ಉಂಟಾದಾಗ ಅವುಗಳಿಗೆ ಅಂತಹ ಹಣಕ್ಕಾಗಿ ಮಾರುಕಟ್ಟೆ ಅಥವಾ ಕೇಂದ್ರ ಬ್ಯಾಂಕಿಗೆ ಹೋಗಬಹುದು. ನೋಡಿ ವಾಣಿಜ್ಯ ಬ್ಯಾಂಕುಗಳು ಹೆಚ್ಚಿನ ಸಾಲವನ್ನು ಸೃಷ್ಟಿಸುವುದಕ್ಕಾಗಿ ಹೆಚ್ಚಿನ ಹಣವನ್ನು ಚಲಾವಣೆಗೆ ತರುವುದಕ್ಕಾಗಿ ಅವು ಕೇಂದ್ರ ಬ್ಯಾಂಕಿನ ಮೊರೆಯನ್ನು ಹೋಗ್ತಾವ.
ಕೇಂದ್ರ ಬ್ಯಾಂಕು ವಿವಿಧ ಸಾಲಗಳ ಮೂಲಕ ಅವುಗಳಿಗೆ ಹಣವನ್ನು ಒದಗಿಸುತ್ತದೆ. ಎಲ್ಲ ಸಮಯದಲ್ಲೂ ಬ್ಯಾಂಕುಗಳಿಗೆ ಸಾಲ ನೀಡಲು ಸನ್ನದ್ಧವಾಗಿರುವ RBI ತನ್ನ ಪಾತ್ರವೂ ಕೂಡ ಕೇಂದ್ರ ಬ್ಯಾಂಕಿನ ಇನ್ನೊಂದು ಪ್ರಮುಖ ಕಾರ್ಯವಾಗಿದೆ ಮತ್ತು ಇದರಿಂದಾಗಿ ಕೇಂದ್ರ ಬ್ಯಾಂಕು ಅಂತಿಮ ಋಣದಾತನಾಗಿ ಕೆಲಸವನ್ನು ನಿರ್ವಹಿಸ್ತೈತಿ. ನೋಡಿ, ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿಗೆ ಯಾವಾಗ ಬೇಕಾದರೂ ಹೋದರೂ ಕೂಡ ಏನು ಕೊಡ್ತೈತಿ ರೀ, ಸಾಲವನ್ನು ಕೊಡ್ತೈತಿ. ಈ ಸಾಲವನ್ನು ಕೊಡುವುದರ ಮೂಲಕ ಏನು ಮಾಡ್ತೈತಿ ರೀ, ಅವುಗಳನ್ನು ಆರ್ಥಿಕತೆಯಲ್ಲಿ ಅವು ಕೆಲಸವನ್ನು ನಿರ್ವಹಿಸಲು ಏನು ಮಾಡ್ತೈತಿ ರೀ, ಸಹಾಯಕ ಮಾಡ್ತೈತಿ. ಅದಕ್ಕಾಗಿ ನಾವು ಇದನ್ನು ಅಂತಿಮ ಋಣದಾತ ಅಂತೇಳಿ ಕರಿತೀವಿ. ಒಟ್ಟಾರೆಗೆ ಹಣದ ಪೂರೈಕೆಯ ದೃಷ್ಟಿಯಿಂದ ನಾವು ಕೇಂದ್ರ ಬ್ಯಾಂಕಿನ ಕರೆನ್ಸಿ ಚಲಾವಣೆಯ ಕಾರ್ಯದ ಮೇಲೆ ಕೇಂದ್ರೀಕರಿಸುವುದರ ಅಗತ್ಯವಾಗಿದೆ. ಇಲ್ಲಿ ಕೇಂದ್ರ ಬ್ಯಾಂಕು ಚಲಾವಣೆಗೆ ತರುವ ಈ ಕರೆನ್ಸಿಗಳು ಸಾರ್ವಜನಿಕ ಅಥವಾ ವಾಣಿಜ್ಯ ಬ್ಯಾಂಕುಗಳು ಹೊಂದಿರುತ್ತವೆ ಮತ್ತು ಇದು ಸಾಲದ ನಿರ್ಮಾಣದ ಆಧಾರವಾಗಿ ಕಾರ್ಯನಿರ್ವಹಿಸುವುದರಿಂದ ಇದನ್ನು ಹಣದ ತಳ ಅಥವಾ ಅಧಿಕ ಶಕ್ತಿಯ ಹಣ ಅಥವಾ ಮೀಸಲು ಹಣ ಅಂತ ಕೂಡ ಏನು ಮಾಡ್ತೀವಿ, ಕರಿತೀವಿ. ನೋಡಿ, ಒಟ್ಟು ಹಣದ ಪೂರೈಕೆಯನ್ನು ನಿರ್ವಹಿಸಿಕೊಂಡು ಹೋಗೋದರ ಮೂಲಕ, ಕರೆನ್ಸಿಗಳನ್ನು ಚಲಾವಣೆಗೆ ತರುವುದರ ಮೂಲಕ ವಾಣಿಜ್ಯ ಏನಪ್ಪ ಅಂದ್ರೆ ಸಾರ್ವಜನಿಕರು ಮತ್ತು ವಾಣಿಜ್ಯ ಬ್ಯಾಂಕುಗಳು ಇವುಗಳನ್ನು ಹೊಂದಿರುತ್ತವೆ ಅಂತ ಹೇಳ್ತೀವಿ. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀವಿ. ಒಂದು, ನೋಟುಗಳ ಮುದ್ರಣದ ಚಲಾವಣೆಯ ಪರಮಾಧಿಕಾರ. ಎರಡನೇದಾಗಿ ಬರುವಂಥದ್ದು ಸಾಲದ ನಿಯಂತ್ರಣವನ್ನು ಮಾಡುವುದರ ಮೂಲಕ, ಸರ್ಕಾರದ ಬ್ಯಾಂಕಾಗಿ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ, ಹಾಗೆ ವಿದೇಶಿ ವಿನಿಮಯ ಪಾಲಕನಾಗಿ ಕೆಲಸವನ್ನು ನಿರ್ವಹಿಸ್ತೈತಿ. ನಂತರ ಬ್ಯಾಂಕುಗಳ ಬ್ಯಾಂಕಾಗಿ ಕೆಲಸವನ್ನು ನಿರ್ವಹಿಸ್ತೈತಿ. ಇದರ ಜೊತೆಗೆ ಅಂತಿಮ ಋಣದಾತನಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಕೇಂದ್ರ ಬ್ಯಾಂಕಿನ ಕಾರ್ಯಗಳು ಇದು ತುಂಬ ಇಂಪಾರ್ಟೆಂಟ್. ನಿಮಗೆ ಬರುವಂಥ ಪ್ರಶ್ನೆ, ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ ಎನ್ನುವಂಥ ಒಂದು ಪ್ರಶ್ನೆ ಐತಿ. ಆ ಪ್ರಶ್ನೆಗೆ ಉತ್ತರ ಈ 6 ಅಂಶಗಳನ್ನು ಏನಪ್ಪಂದ್ರೆ ಬರಿಬೇಕು. 6 ಕಾರ್ಯಗಳನ್ನು: ಒಂದು, ನೋಟು ಚಲಾವಣೆಯ ಪರಮಾಧಿಕಾರ, ಸಾಲದ ನಿಯಂತ್ರಕ, ಸರ್ಕಾರದ ಬ್ಯಾಂಕಾಗಿ ಕಾರ್ಯನಿರ್ವಹಿಸುತ್ತದೆ, ವಿದೇಶಿ ವಿನಿಮಯ ಪಾಲಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ, ಬ್ಯಾಂಕುಗಳ ಬ್ಯಾಂಕಾಗಿ ಕೆಲಸವನ್ನು ನಿರ್ವಹಿಸುತ್ತದೆ ಮತ್ತು ಅಂತಿಮ ಋಣದಾತನಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಎನ್ನುವಂಥದ್ದನ್ನು ನಾವು ಇವತ್ತೇನಪ್ಪ ಅಂದ್ರೆ ಈ ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ಅಧ್ಯಯನವನ್ನು ಮಾಡಿದ್ದೀವಿ. ನೋಡಿ ವಿದ್ಯಾರ್ಥಿಗಳೇ, ನಾವಿವತ್ತು ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆ ಎನ್ನುವಂಥ ಅಂಶಗಳನ್ನು ಅರ್ಥ ಮಾಡ್ಕೊಂಡಿವಿ. ಹಣದ ಬೇಡಿಕೆ ಹೆಂಗೆ ಉಂಟಾಗ್ತೈತೆ ಅನ್ನುವಂಥದ್ದನ್ನು ನೋಡಿದರೆ, ಒಂದು ವ್ಯವಹಾರದ ದೃಷ್ಟಿಯಿಂದ, ಇನ್ನೊಂದು ಸಟ್ಟ ವ್ಯಾಪಾರದ ಉದ್ದೇಶದಿಂದ ಹಣದ ಬೇಡಿಕೆ ಉಂಟಾದರೆ, ಹಣದ ಪೂರೈಕೆಯನ್ನು ಯಾರು ನಿರ್ಧರಿಸ್ತಾರೆ ಅಂದ್ರೆ ಕೇಂದ್ರ ಬ್ಯಾಂಕು ಎನ್ನುವಂಥದ್ದು ಏನಪ್ಪ ಅಂದ್ರೆ ನಿರ್ಧರಿಸ್ತೈತಿ. ಒಂದು ದೇಶಕ್ಕೆ ಕೇಂದ್ರ ಬ್ಯಾಂಕು ಅವಶ್ಯಕತೆ ಐತಿ. ಅದಕ್ಕಾಗಿ ನಾವು ಏನಪ್ಪ ಅಂದ್ರೆ ಕೇಂದ್ರ ಬ್ಯಾಂಕ್ ಎನ್ನುವಂಥದ್ದನ್ನು RBI ಮೂಲಕ, ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎನ್ನುವಂಥ ಒಂದು ಕೇಂದ್ರ ಬ್ಯಾಂಕನ್ನು ಸ್ಥಾಪನೆ ಮಾಡಿ, ಅದರ ಮೂಲಕ ಏನಪ್ಪ ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಬೇಕಾದಂಥ ಹಣದ ಪೂರೈಕೆಯನ್ನು ನಾವೇನು ಮಾಡ್ತೀವಿ, ಸರಿದೂಗಿಸಲು ಹಣದ ಪೂರೈಕೆಯನ್ನು ಏನಪ್ಪ ಅಂದ್ರೆ ಪೂರೈಕೆ ಮಾಡಲು ಕೇಂದ್ರ ಬ್ಯಾಂಕ್ ಎನ್ನುವಂಥದ್ದನ್ನು ಸ್ಥಾಪನೆ ಮಾಡ್ಕೊಂಡಿವಿ ಎನ್ನುವಂಥದ್ದನ್ನು ನಾವು ಇವತ್ತಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ ಅಂತ ಹೇಳ್ತೀವಿ. ಈ ನಂತರ ಉಳಿದಿದ್ದನ್ನು ನಂತರದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.